ನಮಸ್ತೆ ಸ್ನೇಹಿತರೆ, ವಿಡಿಯೋ ಎಡಿಟಿಂಗು, ಗ್ರಾಫಿಕ್ ಡಿಸೈನ್ ಮೇಲೆ ಒಂದಷ್ಟು ಮಾಹಿತಿ, ಆಮೇಲೆ 3D ಮಾಡಲಿಂಗು, ಸೊ ಇದೆಲ್ಲ ಕಲ್ತಾದ್ಮೇಲೆ UI UX ಹಾಗೇನೆ ವೆಬ್ ಡೆವಲಪ್ಮೆಂಟ್, ಸೊ ಇದ್ರ ಬಗ್ಗೆನೂ ಒಂದಷ್ಟು ತಿಳ್ಕೊಬೇಕಂತ ಇತ್ತು. ಲಕ್ಕಿಲಿ ನನಗೆ ಆ ಅವಕಾಶ ಕೂಡ ಸಿಕ್ತು. ಈ ವಿಡಿಯೋನಲ್ಲಿ ನಾನು ನನ್ನ UI UX ಅಥವಾ ವೆಬ್ ಡೆವಲಪ್ಮೆಂಟ್ ಯಾವ ರೀತಿ ಕಲಿತೆ, ಅಂದರೆ ವೆಬ್ಸೈಟ್ಸ್ನ ಯಾವ ರೀತಿ ಮಾಡೋದು, ಅದನ್ನು ಹೇಗೆ ಕಲಿತೆ ಅನ್ನೋದನ್ನು ನಾನು ಹೇಳ್ತೀನಿ. ಬನ್ನಿ ನೋಡೋಣ. ವೆಬ್ ಡೆವಲಪ್ಮೆಂಟ್ ಬಂದ್ಬಿಟ್ಟು ನನಗೆ ಅಂದರೆ ಕಲಿಬೇಕಂತಿತ್ತು, ಬಟ್ ಕಲಿಲೇಬೇಕು ಆ ಥರ ಎಲ್ಲ ಏನಿರಲಿಲ್ಲ. ಫ್ರೀ ಟೈಮ್ ಇದ್ದಾಗ ಯಾವಾಗಲಾದರೂ ಚಾನ್ಸ್ ಇದ್ದಾಗ ಕಲಿಯೋಣ ಅಂತಿದ್ದೆ. ನನ್ನ ಲಕ್ಕಿಗೆ ನನ್ನ ಫ್ರೆಂಡ್ ಬಂದ್ಬಿಟ್ಟು ಒಂದು ಪ್ರಾಜೆಕ್ಟ್ ತೊಗೊಂಬಂದ, ವೆಬ್ಸೈಟ್ ಡಿಸೈನ್ ಮಾಡೋದಷ್ಟೇ. ಡೆವಲಪ್ಮೆಂಟು ಅವಾಗೆಲ್ಲ ಇನ್ನೂ ಗೊತ್ತಿರಲಿಲ್ಲ ಅಷ್ಟು. ಸೊ ಬರೀ ವೆಬ್ಸೈಟ್ಗೆ ಡಿಸೈನ್ ಮಾಡಬೇಕಿತ್ತು. ಹಾಗೇನೆ ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಬೇರೆ ಒಂದು ಪ್ರಾಜೆಕ್ಟ್ಗೆ ಆ್ಯಪ್ ಸ್ಕ್ರೀನ್ಸ್ ಏನೋ ಡಿಸೈನ್ ಮಾಡಬೇಕಿತ್ತು. ಸೊ ಇದನ್ನು ತೊಗೊಂಬಂದ. ಸೊ ಆ ಟೈಮಲ್ಲಿ ನನಗೆ ಅಫ್ಕೋರ್ಸ್ ನನಗೆ ವೆಬ್ಸೈಟ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಏನಷ್ಟು ಗೊತ್ತಿಲ್ಲ. ಡಿಸೈನ್ ಒಂದಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು, ಅಂದರೆ ಇವಾಗ ನಾರ್ಮಲ್ ಹೇಗೆ ನಾವು ಪೋಸ್ಟ್ ಡಿಸೈನ್ ಮಾಡ್ತೀವಿ ಅದೆಲ್ಲ ಇರುತ್ತಲ್ಲ ಆ ಥರದ್ದು. ಬಟ್ ನಾವು ವೆಬ್ಸೈಟ್ಗೆ, ಅಪ್ಲಿಕೇಶನ್ಗೆ ಈ ಥರದಕ್ಕೆಲ್ಲ ಡಿಸೈನ್ ಮಾಡಿದಾಗ ಅದೇ ಒಂದು ಬೇರೆ ಇಂಡಸ್ಟ್ರಿ ಥರ. ಸೊ ಅವ್ರದ್ದೇ ಆದಂಥ ಒಂದಷ್ಟು ರೂಲ್ಸ್ ಇರುತ್ತೆ, ಈ ಥರದ್ದೆಲ್ಲ ಇರುತ್ತೆ. ಅದ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ ನಾವು. ಆ್ಯಂಡ್ ಮೇಯ್ನಾಗೆ ನಾವು ಡಿಸೈನ್ ಮೇಲೆ ತುಂಬ ಕ್ಲೀನಾಗಿರ್ಬೇಕು ನಮ್ಮ ಡಿಸೈನ್ಸು. ಇವಾಗ ಸೋಷಲ್ ಮೀಡಿಯಾಲಂದರೆ ಸುಮ್ಮನೆ ಇವಾಗ ಡಿಜಿಟಲಲ್ಲಿ ಎಲ್ಲೋ ಒಂದು ಹಾಕ್ತೀವಿ, ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗುತ್ತಿಲ್ಲ ಅಂತಿಲ್ಲ, ಬಟ್ ಅಸಹ್ಯವಾಗಿದ್ರೂ ಹೆಂಗೋ ನಡೆದ್ಬಿಡುತ್ತೆ. ಯಾಕಂದರೆ ಒಂದಷ್ಟು ಜನ ವಿಷುವಲ್ ನೋಡ್ತಾರೆ, ಆಮೇಲೆ ಇನ್ಫಾರ್ಮೇಷನ್ ಏನು ಹಾಕಿರ್ತೀವಿ ಅದನ್ನು ನೋಡ್ಬಿಟ್ಟು ಗ್ರಾಸ್ ಮಾಡೋ ಥರ ಇರುತ್ತೆ. ಬಟ್ ವೆಬ್ಸೈಟ್ ಏನಂತ ಹೇಳಿದ್ರೆ ನಿಮ್ಮ ಕಂಪ್ನಿನ ನೀವು ತೋರಿಸೋ ರೀತಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ನೀವು ಮೇಯ್ನಾಗೆ ಪ್ರತಿಯೊಂದು ಇನ್ಫಾರ್ಮೇಷನ್ನ ಹಾಕ್ತೀರಾ. ಆ್ಯಂಡ್ ಯಾವುದಾದ್ರೂ ಒಬ್ಬ ಕಸ್ಟಮರು ಇಲ್ಲ ಒಬ್ಬ ಪರ್ಸನ್ನು ನಿಮ್ಮ ವೆಬ್ಸೈಟಿಗೆ ಬರ್ತಾನಂತ ಹೇಳಿದ್ರೆ ಅವನು ಓಪನ್ ಮಾಡಿದ ತಕ್ಷಣ ಎಂಗೇಜಿಂಗ್ ಆಗಿ ಇಡಬೇಕು ಅವನು. ಆ್ಯಂಡ್ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಕ್ಲೀನಾಗೆ ಓಪನ್ ಮಾಡಿದ ತಕ್ಷಣ ಸಿಗಬೇಕು ಅವನಿಗೆ. ಸೊ ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನೀವು ಡಿಸೈನ್ ಮಾಡಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ನಾನು ಫಸ್ಟು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ಅಗೇನ್ ನನಗೂ ಒಂಥರ ಹೊಸ ಇಂಡಸ್ಟ್ರಿ ಅಲ್ವಾ, ಸೊ ನನಗೂ ಸ್ವಲ್ಪ ಕಷ್ಟ ಥರ ಇತ್ತು. ಬಟ್ ಅಗೇನ್ ನಾನು ಹೇಳಿದ್ನಲ್ಲ, ನಾನು ಇಷ್ಟು ಸ್ಕಿಲ್ಸ್ ಕಲ್ತಿರೋದ್ರಿಂದ ನನಗೆ ಇದು ಒಂಥರ ಸೆಕೆಂಡ್ ನೇಚರ್ ಅಂತ ಹೇಳ್ತಾರೆ, ಹೊಸ ಸ್ಕಿಲ್ ಕಲಿಯೋದು. ಸೊ ಅದು ನನಗೆ ಯಾವ ರೀತಿ ಕಲಿಬೇಕು ಏನಂತ ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನನಗೆ ಈಸಿಯಾಗಿ ಕಲ್ತ್ಬಿಟ್ಟೆ. ಆ್ಯಂಡ್ ಅಗೇನ್ ಇದರಲ್ಲಿ 100% ಮಾಸ್ಟ್ರಿ ಥರ ಮಾಡಿದ್ದೀನಿ ಅಂತೇನಿಲ್ಲ, ಬಟ್ ಯಾವುದಾದ್ರೂ ಒಂದು ವೆಬ್ಸೈಟ್ ಪ್ರಾಜೆಕ್ಟ್ ಬಂದರೆ ನಾನು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಗೊತ್ತು. ಆ್ಯಂಡ್ ಇಲ್ಲಿವರೆಗೂ ನಾನು ಬಂದುಬಿಟ್ಟು ಒಂದು 3-5 ಪ್ರಾಜೆಕ್ಟ್ ಅಷ್ಟೇನೋ ಮಾಡಿದ್ದೀನಿ ಅಂತ ಅನ್ಕೋತೀನಿ, ಕೌಂಟ್ ಸರಿ ಗೊತ್ತಿಲ್ಲ. ಸೊ ಅದೆಲ್ಲ ತೋರಿಸ್ತೀನಿ ನಾನು. ಸೊ ಫಸ್ಟು ನಾನು ಇವಾಗ ಕಲಿಬೇಕು ಅಂತ ಸ್ಟಾರ್ಟ್ ಮಾಡಿದಾಗ ಏನೇನು ಮಾಡಿದೆ ಅನ್ನೋದನ್ನು ಹೇಳ್ತೀನಿ ನಾನು. ಸೊ ಅಗೇನ್ ಪ್ರತಿ ಇದ್ರ ಥರ ಸೇಮ್ ರಿಸರ್ಚ್ ಪ್ರಾಸೆಸ್ ನಂದು. ಸೊ ಆನ್ಲೈನಲ್ಲಿ ನಾನು ಹುಡುಕಿದೆ. ಸೊ ಅಗೇನ್ ನಾನು ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಕಂಡೆನ್ಸ್ ಮಾಡಿ, ಅಂದರೆ ಒಂದಷ್ಟು ವಿಷಯಗಳನ್ನ ಸ್ಕಿಪ್ ಮಾಡಿ ಹೇಳ್ತೀನಿ. ಯಾಕಂದರೆ ಸೇಮ್ ಪ್ರಾಸೆಸ್ಸೇ. ನೀವು ಆನ್ಲೈನಲ್ಲಿ ಹುಡುಕ್ತೀರಾ ಹೌ ಟು ಡಿಸೈನ್ ವೆಬ್ಸೈಟ್, ಹೌ ಟು ಡಿಸೈನ್ ಅಪ್ಲಿಕೇಶನ್, ಈ ಥರ ಏನಾದರೂ ಒಂದು ಸರ್ಚ್ ಮಾಡಿದಾಗ, ಯಾವುದೋ ಒಂದು ವೀಡಿಯೋನೋ ಏನೋ ಆರ್ಟಿಕಲ್ ನೋಡಿದಾಗ ನಿಮಗೆ ಒಂದಷ್ಟು ಟರ್ಮಿನಾಲಜೀಸ್ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಮೇಲೆ ನೆಕ್ಸ್ಟ್ ರಿಸರ್ಚ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನನಗೆ ಅಪ್ಲಿಕೇಶನ್ ಮತ್ತು ವೆಬ್ ಡೆವಲಪ್ಮೆಂಟ್ ಇಲ್ಲ ಅಂದರೆ ವೆಬ್ ಡಿಸೈನ್ ಇದ್ರ ಬಗ್ಗೆ ಹುಡುಕಿದಾಗ, ಒಂದಷ್ಟು ವೀಡಿಯೋಗಳೆಲ್ಲ ನೋಡಿದಾಗ ನನಗೆ ಗೊತ್ತಾಗಿದ್ದೇನೆಂದರೆ ಅಪ್ಲಿಕೇಶನ್ ಇಲ್ಲ ವೆಬ್ಸೈಟ್ನಲ್ಲಿ ನಮಗೆ UI UX ಅಂತ ಬರುತ್ತೆ. UI UX ಈ ಟರ್ಮ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿನಲ್ಲಿ, ಅಂದರೆ ವೆಬ್ಸೈಟ್ ಅಥವಾ ಆ್ಯಪ್ ಡೆವಲಪ್ಮೆಂಟ್ನಲ್ಲಿ. UI ಅಂತ ಹೇಳಿದ್ರೆ ಯೂಸರ್ ಇಂಟರ್ಫೇಸ್ ಅಂತ, UX ಅಂತ ಹೇಳಿದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್. ಇದನ್ನು ನೀವು ಕ್ಲೀನಾಗಿ ಅರ್ಥ ಮಾಡಬೇಕು, ಏನು ಡಿಫ್ರೆನ್ಸ್ ಎರಡಕ್ಕೂ ಅಂತ ಹೇಳ್ಬಿಟ್ಟು. UI ಅಂತ ಹೇಳಿದ್ರೆ ನೀವು ಡಿಸೈನ್ ಮಾಡೋದನ್ನು UI ಅಂತ ಹೇಳೋದು. ಇವಾಗ ಒಂದು ಅಪ್ಲಿಕೇಶನ್ ನೀವು ಡೆವಲಪ್ಮೆಂಟ್ ಮಾಡಿದ್ರೆ ಅದರದ್ದು ಸ್ಕ್ರೀನ್ಸ್ ಇರುತ್ತಲ್ವ, ಇಲ್ಲಾಂದರೆ ಒಂದು ವೆಬ್ಸೈಟ್ಗೆ ನೀವು ಸ್ಕ್ರೀನ್ಸ್ ಇದೆಲ್ಲ ಡಿಸೈನ್ ಮಾಡ್ತಿರಲ್ಲ, ಅದಕ್ಕೆ UI ಅಂತ ಹೇಳ್ತಾರೆ, ಅಂದರೆ ಯೂಸರ್ ಇಂಟರ್ಫೇಸ್. ಒಬ್ಬ ಯೂಸರು ಎಲ್ಲಿ ಕ್ಲಿಕ್ ಮಾಡೋದು ಇದೆಲ್ಲ ಮಾಡ್ತಾರಲ್ಲ ಅದನ್ನು UI ಅಂತ ಹೇಳ್ತಾರೆ. UX ಅಂತ ಹೇಳಿದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್. ಸೊ ಇವಾಗ ಅವನು ವೆಬ್ಸೈಟ್ಗೆ ಹೋದರೆ ಅವ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ, ಅಂದರೆ ವೆಬ್ಸೈಟು ಸ್ಲೋ ಆಗಿ ಓಡ್ತಾ ಇದೆಯಾ, ಇಲ್ಲಾಂದರೆ ಅವನು ಆ ವೆಬ್ಸೈಟ್ಗೆ ಹೋಗ್ತಾನಲ್ಲ ಅದ್ರ ಪರ್ಪಸ್ಸು ಅವನಿಗೆ ಸಾಲ್ವ್ ಆಗ್ತಾ ಇದೆಯಾ ಈಸಿಯಾಗಿ, ಈ ಥರದ್ದು. ಸೊ ನಿಮಗೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂತ ಹೇಳಿದ್ರೆ, ಇವಾಗ ಒಂದು ವಾಟರ್ ಬಾಟ್ಲ್ ತೊಗೊಳ್ಳಿ. ಸೊ ಇವಾಗ ಇಲ್ಲಿ ವಾಟರ್ ಬಾಟ್ಲ್ ಇರುತ್ತಲ್ಲ, ಈ ಕ್ಯಾಪಿಗೆ ಬೈ ಚಾನ್ಸ್ ಇದೇನಾದರೂ ಫುಲ್ ಸ್ಮೂತ್ ಆಗಿರುತ್ತೆ ಅಂದ್ಕೊಳ್ಳಿ, ಕ್ಯಾಪು ಈ ಥರ ಗ್ರೂವ್ಸ್ ಇದೆಲ್ಲ ಹಾಕಲ್ಲ ಅಂದ್ಕೊಳ್ಳಿ, ಆವಾಗ ನಿಮಗೆ ಬಾಟ್ಲ್ ಓಪನ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಅಂದರೆ ನಿಮಗೆ ಬೈ ಚಾನ್ಸ್ ಇವಾಗ ಒದ್ದೆ ಆಗಿರೋ ಕೈ ಇರುತ್ತೆ, ಇಲ್ಲಾಂದರೆ ಸ್ವಲ್ಪ ಸೋಪ್ ಇರೋ ಥರದ ಕೈ ಏನಾದಿದ್ದಾಗ ನೀವು ಓಪನ್ ಮಾಡ್ಬೇಕಂತ ಹೇಳಿದ್ರೆ ನಿಮಗೆ ಕಷ್ಟ ಆಗುತ್ತೆ. ಡಿಸೈನ್ ವೈಸು ನೋಡೋಕ್ಕೆ ಬಾಟ್ಲ್ ಸಾಕಾಗಿರುತ್ತೆ, ಬಟ್ ನಿಮಗೆ ಓಪನ್ ಮಾಡ್ಬೇಕನ್ನೋವಾಗ ನಿಮಗೆ ಕಷ್ಟ ಕೊಡುತ್ತೆ. ಅದೇ UI UX ಅಷ್ಟೇ. UI ಅಂತ ಹೇಳಿದ್ರೆ ಯಾವ ರೀತಿ ನೀವು ತೋರಿಸ್ತೀರಾ ನಿಮ್ಮ ಪ್ರಾಡಕ್ಟ್ನ,
ಅದು UX ಅಂದರೆ ಇವಾಗ ಆ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕೆ ಎಷ್ಟು ಈಸಿಯಾಗಿರುತ್ತೆ ಹಂಗೆ. ಸೊ ಇದು ಬಂದುಬಿಟ್ಟು UX. ತುಂಬ ಜನ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಈ ಥರದ್ದು ವಿಷಯಗಳಲ್ಲಿ. ಹಾಗೆ ನಾನು ನಿಮಗೆ ಆದಷ್ಟು ಬ್ರೀಫಾಗಿ ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲ ಇದು ಸ್ವಲ್ಪ ಮೇ ಬಿ ವಿಡಿಯೋ ಲೆಂದಿ ಆಗ್ಬೋದು, ಗೊತ್ತಿಲ್ಲ. ಸೊ ಹಾಗಾಗಿ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ಮಾತ್ರ ಕೊಡ್ತಿದ್ದೀನಿ. ಇದ್ರ ಮೇಲೆ ನೀವು ಕಲ್ತ್ಕೋಬೇಕಂದ್ರೆ ಅಗೇನ್ ಎಷ್ಟೊಂದು ವಿಷಯಗಳಿರುತ್ತೆ, ಅದ್ರ ಮೇಲೆ ನೀವು ರಿಸರ್ಚ್ ಮಾಡಬೇಕು. ಸೊ ನಾನು ಈ ರೀತಿ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ವೆಬ್ ಮತ್ತು ಆ್ಯಪ್ ಡೆವಲಪ್ಮೆಂಟು, ಡಿಸೈನ್ ಇದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿದಾಗ UI UX ಬಗ್ಗೆ ಗೊತ್ತಾಯಿತು. ಅದ್ರ ಮೇಲೆ ರಿಸರ್ಚ್ ಮಾಡಿದೆ. ಆ್ಯಂಡ್ ಅಗೇನ್ ನಾನು ಹೇಳಿದ್ನಲ್ಲ, ನನಗೆ ಯಾವಾಗಲೂ ಹೊಸ ಟಾಪಿಕ್ ನಾನು ಕಲಿಯುವಾಗ ನಾನು ಒಂದು ಕ್ರ್ಯಾಶ್ ಕೋರ್ಸ್ ಥರದ್ದು ಏನಾದರೂ ಇದೆಯಾ ಅಂದರೆ 5 ಮಿನಿಟ್ಸು 10 ಮಿನಿಟ್ಸು ಇಲ್ಲ 20 ಮಿನಿಟ್ಸು ಈ ಥರದ್ರಲ್ಲಿ ಏನು ಇನ್ಫಾರ್ಮೇಷನ್ ಬೇಕು, ಎಷ್ಟು ಇನ್ಫಾರ್ಮೇಷನ್ ಬೇಕು ಅದನ್ನು ಫಸ್ಟು ತಿಳ್ಕೊಳ್ಳೋ ರೀತಿ. ಸೊ ಈ ಥರ ಎಲ್ಲ ಹುಡುಕಿದಾಗ ಆ್ಯಂಡ್ ನನಗೆ ಒಂದಷ್ಟು ಚಾನಲ್ಸ್ ಬಗ್ಗೆ ಇಲ್ಲಾಂದರೆ ಕ್ರಿಯೇಟರ್ಸ್ ಬಗ್ಗೆ ನನಗೆ ಗೊತ್ತಾಯಿತು. ಆ್ಯಂಡ್ ಆ ಟೈಮಲ್ಲಿ ನಾನು ಸ್ಕಿಲ್ ಶೇರ್ ತೊಗೊಂಡಿದ್ದೆ. ಆ್ಯಂಡ್ ಅಗೇನ್ ನೀವೇನಾದರೂ ಈ ಥರದ್ದೆಲ್ಲ ಹೊಸದೇನಾದ್ರು ಕಲಿಬೇಕಂತಿದ್ರೆ ನಾನು ರೆಕಮೆಂಡ್ ಮಾಡ್ತೀನಿ ಸ್ಕಿಲ್ ಶೇರ್ನ. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಹೊಸ ಅಕೌಂಟ್ ಕ್ರಿಯೇಟ್ ಮಾಡ್ತಿರಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಸಬ್ಸ್ಕ್ರೈಬ್ ಅದೆಲ್ಲ ಮಾಡಬೇಕು ಅನ್ನೋದು ಏನು ಬೇಕಾಗಿರಲ್ಲ. ಯಾಕಂದರೆ ನೀವು ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿದಾಗ ನಿಮಗೆ ಐ ಥಿಂಕ್ ಆಫರ್ ಏನೋ ಕೊಡ್ತಾರೆ. ಸೊ 1500 1800 ರೂಪೀಸ್ ಒಂದು ವರ್ಷಕ್ಕೆ ನೀವು ಸ್ಕಿಲ್ ಶೇರ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಬೆನಿಫಿಟ್ ಏನಂತ ಹೇಳಿದ್ರೆ ಸ್ಕಿಲ್ ಶೇರ್ನಲ್ಲಿ ಅಲ್ಲಿ ನೀವು ಬರೀ ಒಂದು ಪರ್ಟಿಕ್ಯುಲರ್ ವೀಡಿಯೋಸು ನೋಡ್ಬೋದು, ಆ ಥರ ಎಲ್ಲ ಏನಿರಲ್ಲ. ಸೊ ಒಂದು ವರ್ಷಕ್ಕೆ ನೀವು ಅವ್ರ ಪ್ಲ್ಯಾಟ್ಫಾರ್ಮ್ನಲ್ಲಿರೋ ಎಲ್ಲ ಕೋರ್ಸ್ಗಳನ್ನೆಲ್ಲ ನೋಡ್ಬೋದು ನೀವು. ಸೊ 1500 ಒಂದೊಳ್ಳೆ ಇನ್ವೆಸ್ಟ್ಮೆಂಟು. ಆ್ಯಂಡ್ ಆ ಟೈಮಲ್ಲಿ ನಾನು ಸ್ಕಿಲ್ ಶೇರ್ ಪರ್ಚೇಸ್ ಮಾಡಿದ್ದೆ, ನಾನು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು. ಆ ಟೈಮಲ್ಲಿ ನನಗೆ UI UX ಮೇಲೆ ಸರ್ಚ್ ಮಾಡಿದಾಗ ನನಗೆ ಒಂದಷ್ಟು ಒಳ್ಳೊಳ್ಳೆ ಕ್ರಿಯೇಟರ್ಸ್ ಸಿಕ್ಕಿದ್ರು. ಅದರಲ್ಲಿ ಒಂದು ಬಂದುಬಿಟ್ಟು ಮೂನ್ ಲರ್ನಿಂಗ್ ಅಂತ. ಸೊ ಅಗೇನ್ ನಂದು ಇವಾಗ ಸ್ಕಿಲ್ ಶೇರ್ ಇಲ್ಲ, ಸೊ ಹಾಗಾಗಿ ನಾನು ಅವ್ರದ್ದು ಯೂಟ್ಯೂಬ್ ಚಾನಲ್ಸ್ನ ತೋರಿಸ್ತಾ ಇದ್ದೀನಿ. ಅಗೇನ್ ಅವ್ರ ಯೂಟ್ಯೂಬ್ ಚಾನಲ್ಲು, ಅವ್ರ ವೆಬ್ಸೈಟ್ಸು ಅಲ್ಲಿ ಕೂಡ ನಿಮಗೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. moonlearning.io ಅಂತಿದೆ. ಸೊ ಈ ವೆಬ್ಸೈಟ್ ಕೂಡ ಹೋಗಿ ನೋಡ್ಬೋದು, ಅಲ್ಲೂ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಇವರು ಯೂಟ್ಯೂಬ್ ಚಾನಲಲ್ಲಿ ಕೂಡ ನೀವು ಬಂದು ನೋಡ್ಬೋದು. ಸೊ ಇಲ್ಲೆಲ್ಲ ಅವರು ತುಂಬ ಚೆನ್ನಾಗೇ ಈ ಥರ ಟಿಪ್ಸ್ ಆ್ಯಂಡ್ ಟ್ರಿಕ್ಸು, ಆಮೇಲೆ ಶಾರ್ಟ್ ಕ್ಲಾಸಸ್ ಅಥವಾ ವೀಡಿಯೋಸ್ ಥರ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು 8 ಮಿನಿಟ್ಸು 12. ಆ್ಯಂಡ್ ಇದು ನೋಡಿ ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಫಿಗ್ಮಾ. ಸೊ ಇದು 1 hour ಕೋರ್ಸು, ಬಟ್ ಕಂಪ್ಲೀಟ್ UI UX ಬಿಗಿನರ್ಗೆ ಏನೇನು ಬೇಕು ಆ ಥರದ್ದೆಲ್ಲ ಕೊಡ್ತಾರೆ. ಸೊ ನನಗೆ ಆ ಟೈಮಲ್ಲಿ ಮೂನ್ ಲರ್ನಿಂಗ್ ಸ್ಕಿಲ್ ಶೇರ್ನಲ್ಲಿ ಸಿಕ್ತು. ಆ್ಯಂಡ್ ಅಲ್ಲಿ UI ಬಗ್ಗೆ ಬೇಸಿಕ್ ಪ್ರಿನ್ಸಿಪಲ್ಸ್, ಇವಾಗ ಹೇಗೆ ನಮಗೆ ಡಿಸೈನಲ್ಲೆಲ್ಲ ಬೇಸಿಕ್ಸ್ ಈ ಥರದ್ದೆಲ್ಲ ಇದೆ, ಅದೇ ರೀತಿ UI UX ಇದರಲ್ಲೂ ಕೂಡ ಬೇಸಿಕ್ಸ್ ಇದೆ. ಅದ್ರ ಬಗ್ಗೆ ನನಗೆ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಸಿಕ್ತು. ಸೊ ಅದನ್ನು ನೋಡಿದಾದ್ಮೇಲೆ ನನಗೆ ಒಂದಷ್ಟು ತಿಳುವಳಿಕೆ ಬಂತು. ಓಕೆ, ಇದರಲ್ಲಿ ಈ ಥರದ್ದು ಒಂದಷ್ಟು ವಿಷಯಗಳಿದೆ, ಇದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೋಬೇಕು ಡಿಸೈನ್ ಮಾಡುವಾಗ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನೀವು ಇಲ್ಲಿ ನೋಡ್ಬೋದು ಅವ್ರ ವೆಬ್ಸೈಟ್ ಇದೆ ಡಿಸೈನ್ ಪ್ರಿನ್ಸಿಪಲ್ಸ್. ಸೊ ನಂದು ಡಿಸೈನ್ ಥಿಯರಿ ವಿಡಿಯೋನಲ್ಲಿ ಇದೆಲ್ಲ ಶೇರ್ ಮಾಡಿದ್ದೀನಿ. ಸೊ ಅದೇ ಕಾನ್ಸೆಪ್ಟ್ಸು ಇಲ್ಲಿ ಕೂಡ ಯೂಸ್ ಆಗುತ್ತೆ. ಬಟ್ ಅಗೇನ್ ಇದ್ರ ಜೊತೆಗೆ ನಿಮಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಅದನ್ನು ಕೂಡ ನೀವು ಮೈಂಡಲ್ಲಿ ಇಟ್ಕೊಂಡು ಡಿಸೈನ್ ಮಾಡಬೇಕಷ್ಟೆ. ಸೊ ಈ ಥರದ್ದು ವೀಡಿಯೋಸ್ ನೋಡಿ, ಇದೆಲ್ಲ 45 ಮಿನಿಟ್ಸು 60 ಮಿನಿಟ್ಸು ಅಷ್ಟೊಳಗಡೆ ನಿಮಗೆ ಮೇಜರ್ ವಿಷಯಗಳೆಲ್ಲ ತಿಳ್ಕೊಂಬಿಡ್ತಾರೆ. ಸುಮ್ಮನೆ ಒಂದು ಫಿಲಮ್ ನೋಡೋ ಥರ ನೋಡಿ ಅಷ್ಟೇ. ಸೊ ಇದೆಲ್ಲ ಅದಾದಮೇಲೆ ನಿಮಗೆ ಈ ಥರದ್ದು ಶಾರ್ಟ್ ಕ್ಲಾಸಸ್ ಈ ಥರದ್ದೆಲ್ಲ ಇರುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ ಇದೆಲ್ಲ ನಾನು ನೋಡಿದ್ದೀನಿ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಆ್ಯಂಡ್ ಅಗೇನ್ ಇದು ನಿಮಗೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಇದೆಲ್ಲ ಮಾಡೋಕ್ಕೆ. ಸೊ ಸ್ಟಾರ್ಟಿಂಗಲ್ಲಿ ಫೋಟೋಶಾಪು, ನಾನು ಕೂಡ ಅಷ್ಟೇ ಫೋಟೋಶಾಪ್ನಲ್ಲೇ ನಾನು ಡಿಸೈನ್ ಮಾಡಿದ್ದೆ. ಯಾಕಂದರೆ ಆ ಟೈಮಲ್ಲಿ ನನಗೆ ಇಲ್ಲಸ್ಟ್ರೇಟ್ರ್ ಫೋಟೋಶಾಪು ಬರ್ತಿತ್ತು. ಅಗೇನ್ ಫೋಟೋಶಾಪು ಅಷ್ಟೇ ಅಷ್ಟೊಂದು ಬರಲ್ಲ, ಬಟ್ ಡಿಸೈನ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಕಲ್ತಿದ್ದೀನಿ. ಸೊ ನಂದು ಫಸ್ಟು ವೆಬ್ಸೈಟಿಗೆ ನಾನು ಮಾಡಿದ್ನಲ್ಲ ಅದು ಫೋಟೋಶಾಪ್ನಲ್ಲಿ ಮಾಡಿದ್ದೆ ನಾನು ಡಿಸೈನು. ಬಟ್ ಆಮೇಲೆ ಗೊತ್ತಾಯಿತು ಫಿಗ್ಮಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ, ಅದರಲ್ಲಿ ಡಿಸೈನ್ ಮಾಡ್ತಾರೆ ಈ ಥರದ್ದೆಲ್ಲ ಅಂದ್ಬಿಟ್ಟು. ಯಾಕೆ ಫಿಗ್ಮಾ ಅಂದರೆ ಫೋಟೋಶಾಪಲ್ಲಿ ಯಾಕೆ ಮಾಡಬಾರ್ದು, ಅದಕ್ಕೆಲ್ಲ ರೀಸನ್ಸ್ ಇದೆ. ಫೋಟೋಶಾಪು ಇಲ್ಲಸ್ಟ್ರೇಟರ್ ಈ ಥರದ್ರಲ್ಲೂ ಮಾಡ್ಬೋದು, ಇಲ್ಲ ಅಂತಿಲ್ಲ. ಬಟ್ ಏನಂತ ಹೇಳಿದ್ರೆ ಯೂಸರ್ ಎಕ್ಸ್ಪೀರಿಯನ್ಸ್ ಥರ. ಸೊ ನೀವು ಫಿಗ್ಮಾನಲ್ಲಿ ಮಾಡಿದ್ರೆ ನೀವು ರೆಸ್ಪಾನ್ಸಿವ್ ಈ ಥರದ್ದೆಲ್ಲ ಆರಾಮಾಗಿ ಸೆಟ್ ಮಾಡ್ಬೋದು. ಜೊತೆಗೆ ನೀವು ಪ್ರೋಟೋಟೈಪಿಂಗ್ ಅಂತ ಹೇಳ್ತೀವಿ. ಪ್ರೋಟೋಟೈಪಿಂಗ್ ಅಂತ ಹೇಳಿದ್ರೆ ನೀವೇನು ಸ್ಕ್ರೀನ್ಸ್ನ ಡಿಸೈನ್ ಮಾಡಿರ್ತೀರ ಅದನ್ನು ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಫೋಟೋಶಾಪಲ್ಲೇ ನಿಮಗೆ ಆ ಫ್ಲೆಕ್ಸಿಬಿಲಿಟಿ ಇರಲ್ಲ. ಸೊ ಈ ಥರ ಒಂದಷ್ಟು ವ್ಯತ್ಯಾಸಗಳು. ಸೊ ಇದೆಲ್ಲ ನಿಮಗೆ ಈ ಒಂದು ಮೂನ್ ಲರ್ನಿಂಗ್ನಲ್ಲಿ ಸಿಗುತ್ತೆ. ಸೊ ನನಗೆ ಎಸ್ಪೆಷಲಿ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡೆ.
ಸೊ ನಾನು ಫಸ್ಟು ವೆಬ್ಸೈಟ್ ಮಾಡಿದಾಗ ಅದು ಓಕೆ ಥರ ಇತ್ತು, ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಸ್ವಲ್ಪ ಇನ್ನೂ ಒಂದಷ್ಟು UI UX ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನೆಕ್ಸ್ಟು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು. ಆ್ಯಂಡ್ ನೀವು ರೆಫರೆನ್ಸ್ ನೋಡಿದಾಗ ಆಮೇಲೆ ಇದ್ರ ಬಗ್ಗೆ ಕಲಿತಿರ್ತಾರಲ್ಲ, ಆವಾಗ ನೀವು ಇನ್ನೂ ಕ್ಲೀನಾಗೆ ಅರ್ಥ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಸ್ ಎಲ್ಲ. ಸೊ ಮೂನ್ ಲರ್ನಿಂಗ್ ಇವ್ರದ್ದೆಲ್ಲ ಸಿಕ್ಕಿದ್ಮೇಲೆ ನೆಕ್ಸ್ಟು ನಾನು ಒಂದಷ್ಟು ವೆಬ್ಸೈಟ್ಸ್ ಎಲ್ಲ ಡಿಸೈನ್ ಮಾಡಿದೆ. ಅದಾದಮೇಲೆ ವೆಬ್ಸೈಟ್ ಡಿಸೈನ್ ಆದಮೇಲೆ ನೆಕ್ಸ್ಟು ವೆಬ್ ಡೆವಲಪ್ಮೆಂಟ್ ಬಗ್ಗೆ ಸ್ಟಾರ್ಟ್ ಮಾಡಿದೆ ಕಲ್ತ್ಕೊಳ್ಳೋಕ್ಕೆ. ಸೊ ನನಗೆ ಮೇನ್ ಏನಂತ ಹೇಳಿದ್ರೆ, ನನಗೆ ಕೋಡಿಂಗು ಇದೆಲ್ಲ ನನಗೆ ಅರ್ಥ ಆಗಲ್ಲ. ಸೊ ಇವಾಗ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿರೋದು. ಆ ಟೈಮಲ್ಲೂ ಅಷ್ಟೇ, ನಾನು ಎಲೆಕ್ಟ್ರಿಕಲ್ ಮೇನ್ ತೊಗೊಂಡಿದ್ದೆ, ನಾನು ಕೋಡಿಂಗು ಇದೆಲ್ಲ ದೂರ ಇರಬೇಕಂತ ಹೇಳಿಬಿಟ್ಟು. ಬಟ್ ನನ್ನ ಬ್ಯಾಡ್ ಲಕ್ಗೆ ನಮ್ಮ ಇಂಜಿನಿಯರಿಂಗ್ನಲ್ಲಿ ಇದ್ದಿದ್ದು 4 ಇಯರ್ಸ್ನಲ್ಲಿ ಐ ಥಿಂಕ್ ಪ್ರತಿ 1 ಇಯರ್ನಲ್ಲೂ ನಮಗೆ ಏನಾದರೂ ಒಂದು ಕೋಡಿಂಗ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಇದ್ದೇ ಇರ್ತಿತ್ತು. ಸೊ ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ವೆಬ್ ಡೆವಲಪ್ಮೆಂಟ್ ಕಡೆ ಬಂದಾಗ ವರ್ಡ್ ಪ್ರೆಸ್ ಇತ್ತು. ಅದು ಬಿಟ್ಟರೆ ನಾರ್ಮಲ್ ಕೋಡಿಂಗ್ ಮೆಥಡ್ಸಲ್ಲಿ ಮಾಡ್ತಾರೆ. ಅಗೇನ್ ವರ್ಡ್ ಪ್ರೆಸ್ಸು ನಾನು ಓಪನ್ ಮಾಡಿದ ತಕ್ಷಣ ಅದರದ್ದು UI ನೋಡಿದ ತಕ್ಷಣವೇ ಒಂಥರ ಈ ನಮ್ಮದು ಹಳೆ ಗೌರ್ಮೆಂಟ್ ವೆಬ್ಸೈಟ್ಸ್ಗಳೆಲ್ಲ ಕಾಣಿಸೋದು ನೋಡಿ, ಆ ಥರ ಅನಿಸ್ತಿತ್ತು. ಸೊ ಅದು ಕೂಡ ನನಗೆ ತಲೆ ಕೆಟ್ಬಿಡ್ತು. ಆಮೇಲೆ ಇದೇ ರೀತಿ ಹುಡ್ಕೋವಾಗ ನನಗೆ ವೆಬ್ಫ್ಲೋ ಬಗ್ಗೆ ಗೊತ್ತಾಯಿತು. ಸೊ ನೋ ಕೋಡಿಂಗ್ ವೆಬ್ಸೈಟ್ಸ್ ಈ ಥರದ್ದೆಲ್ಲ ಕೂಡ ಇದೆ ಪ್ಲ್ಯಾಟ್ಫಾರ್ಮ್ ಅಂತ ಗೊತ್ತಾಯಿತು. ಅದರಲ್ಲಿ ನನಗೆ ಫಸ್ಟು ವೆಬ್ಫ್ಲೋ ಬಗ್ಗೆ ಗೊತ್ತಾಯಿತು. ಸೊ ಅದ್ರ ಮೇಲೆ ನಾನು ಹುಡುಕ್ತಾ ಹೋದೆ. ಸೊ ಯಾವ ಥರ ವರ್ಕ್ ಆಗುತ್ತೆ ವೆಬ್ಫ್ಲೋ ಏನಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ವೆಬ್ಫ್ಲೋದು ಇಂಟರ್ಫೇಸ್ ಅದೆಲ್ಲ ನೋಡಿದ್ರೆ ನಿಮಗೆ ಯಾವುದೋ ಒಂದು ಡಿಸೈನ್ ಸಾಫ್ಟ್ವೇರ್ನ ಯೂಸ್ ಮಾಡೋ ಥರ ಇರುತ್ತೆ. ಸೊ ಈ ಫೋಟೋಶಾಪ್ ಇರ್ಬೋದು, ಈ ಥರದ್ದು ನೋಡೋಕ್ಕೆ ನಿಮಗೆ ಡಿಸೈನರ್ಗೆ ಈಸಿ ಅನ್ಸುತ್ತೆ ಯೂಸ್ ಮಾಡೋಕ್ಕೆ. ಅದರಲ್ಲೂ ಅಷ್ಟೇ, ಸುಮ್ಮನೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀರಾ ಅದು ಇದು ಈ ಥರದ್ದೆಲ್ಲ ಇರುತ್ತೆ. ಸೊ ಇವಾಗ ನನಗೆ UI UX ಬಗ್ಗೆ ಗೊತ್ತಿತ್ತು. ಆಮೇಲೆ ಯಾವ ರೀತಿ ಡಿಸೈನ್ ಮಾಡೋದು, ಫಿಗ್ಮಾ ಅಂತ ಸಾಫ್ಟ್ವೇರ್ ಯೂಸ್ ಮಾಡಬೇಕಂತ ಗೊತ್ತಿತ್ತು. ನೆಕ್ಸ್ಟು ಡೆವಲಪ್ಮೆಂಟ್ ಬಂದು ವೆಬ್ಫ್ಲೋನಲ್ಲಿ ಮಾಡಬೇಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ ಗೊತ್ತಿತ್ತು. ನೆಕ್ಸ್ಟು ನಾನು ವೆಬ್ಫ್ಲೋ ಮೇಲೆ ಒಂದಷ್ಟು ಅಗೇನ್ ಯೂಟ್ಯೂಬ್ನಲ್ಲಿ ಸ್ಟಾರ್ಟ್ ಮಾಡಿದೆ ಸರ್ಚ್ ಮಾಡೋಕ್ಕೆ. ಯೂಟ್ಯೂಬ್ ಮೇಲೆ ಸರ್ಚ್ ಮಾಡಿದಾಗ ಅಲ್ಲೂ ಒಂದಷ್ಟು ಕ್ರಿಯೇಟರ್ಸ್ ಸಿಕ್ಕಿದ್ರು. ಆ್ಯಂಡ್ ಮೇಯ್ನಾಗೆ ಸ್ಕಿಲ್ಶರ್ನಲ್ಲಿ ಹುಡುಕಿದೆ. ಸ್ಕಿಲ್ಶರ್ನಲ್ಲಿ ಹುಡ್ಕೋವಾಗ ಈ ಒಬ್ಬ ಒಳ್ಳೆ ಕ್ರಿಯೇಟರ್ ನಂಗೆ ಸಿಗ್ದ. ಸೊ ಈ ಕೋರ್ಸ್ ನಾನು ರೆಕಮೆಂಡ್ ಮಾಡ್ತೀನಿ, ಕಂಪ್ಲೀಟ್ ವೆಬ್ ಡಿಸೈನ್ ಫ್ರಮ್ ಫಿಗ್ಮಾ ಟು ವೆಬ್ಫ್ಲೋ. ಇದೊಂದು ಕೋರ್ಸ್ ಇದ್ದರೆ ನಿಮ್ಮ ಹತ್ರ, ಅಂದರೆ ಇದೊಂದು ಕೋರ್ಸ್ ನೋಡಿದ್ರೆ ನಿಮಗೆ ಡಿಸೈನ್ ಗೊತ್ತಾಗುತ್ತೆ. ಅಗೇನ್ ನೀವು ಝೀರೋ ನಾಲೆಡ್ಜ್, ಡಿಸೈನ್ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ಳಿ. ಆಮೇಲೆ ಈ ಕೋರ್ಸ್ನ ನೋಡ್ತೀರಾ, ನಿಮಗೆ ಡಿಸೈನ್ ಬಗ್ಗೆ ಗೊತ್ತಾಗುತ್ತೆ. ಆಮೇಲೆ ಫಿಗ್ಮಾ ಯಾವ ರೀತಿ ಯೂಸ್ ಮಾಡಬೇಕು, ಆಮೇಲೆ UI UX ಏನು ಅನ್ನೋದೆಲ್ಲ ಹೇಳ್ಕೊಡ್ತಾನೆ. ಆಮೇಲೆ ವೆಬ್ಫ್ಲೋ ಆ ಪ್ಲ್ಯಾಟ್ಫಾರ್ಮ್ ಕೂಡ ನೀವು ಹೇಗೆ ಯೂಸ್ ಮಾಡ್ಕೊಂಡು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತಾರೆ. ಅದಾದಮೇಲೆ ನೀವು ನೆಕ್ಸ್ಟು ಅದನ್ನು ಹೇಗೆ ನೀವು ನೆಕ್ಸ್ಟ್ ಇವಾಗ ಇದರಲ್ಲಿ ಕ್ಲೈಂಟ್ಸ್ ಹುಡ್ಕೋದು, ಅವರು ಸ್ಪೆಸಿಫಿಕಲಿ ಅಪ್ವರ್ಕು ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಸೊ ಅದನ್ನು ಯಾವ ರೀತಿ ಮಾಡಬೇಕು ಏನು ಎಲ್ಲ ಹೇಳ್ಕೊಡ್ತಾರೆ. ಸೊ ಈ ಒಂದು ಕೋರ್ಸ್ ನೋಡಿದ್ರೆ ನೀವು ನಿಮ್ಮ ವೆಬ್ ಡಿಸೈನ್ ಅಥವಾ ವೆಬ್ ಡೆವಲಪ್ಮೆಂಟ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ತುಂಬ ಸಿಂಪಲ್ಲು, ತುಂಬ ಕ್ಲಿಯರಾಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ಇದು ನೋಡ್ಬೋದು 20 hours ಇದೆ ಇದು ಕೋರ್ಸು. ಇದು ನಾನು 1 month ತೊಗೊಂಡಿದ್ದೀನಿ ಕಂಪ್ಲೀಟ್ ಮಾಡೋಕ್ಕೆ. 1 month ತೊಗೊಂಡು ನಾನು ನನ್ನ ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡಿರೋದು, ಇದೆಲ್ಲ ನೋಡಿಬಿಟ್ಟು ಅಪ್ಲೈ ಮಾಡಿಬಿಟ್ಟು. ಸೊ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತೀನಿ. ಬೈ ಫಾರ್ ದ ಬೆಸ್ಟ್ ಕೋರ್ಸ್ ಅಂತ ಹೇಳ್ತೀನಿ ನಾನು ಇದು ನಾನು ಸ್ಕಿಲ್ಶರ್ನ ನೋಡಿದೆ, ಆವಾಗ ಫ್ರೀ ಇತ್ತಲ್ವಾ. ಅದಾದಮೇಲೆ ಸೇಮ್ ಕ್ಲಾಸು ನಿಮಗೆ ಯುಡಮಿನಲ್ಲಿ ಕೂಡ ಇದೆ. ನಾನು ಯುಡಮಿನಲ್ಲಿ ಕೂಡ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದು ಯಾಕೆ ಪರ್ಚೇಸ್ ಮಾಡಿದೆ ಅಂತ ಹೇಳಿದ್ರೆ, ಸ್ಕಿಲ್ಶರ್ನಲ್ಲಿ ನಮ್ಮ ಸಬ್ಸ್ಕ್ರಿಪ್ಷನ್ ಇರೋವರೆಗೂ ನಮಗೆ ಆ್ಯಕ್ಸೆಸ್ ಇರುತ್ತೆ. ಸೊ ಅದಾದಮೇಲೆ ನಮಗೆ ಆ್ಯಕ್ಸೆಸ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯುಡಮಿನಲ್ಲಿ ನಾನು ಬಂದು ಪರ್ಚೇಸ್ ಮಾಡಿದ್ದು. ಸೊ ಯುಡಮಿನಲ್ಲಿ ನೀವು ಒಂದು ಸತಿ ಪರ್ಚೇಸ್ ಮಾಡಿದ್ರೆ ಅದು ನಿಮ್ಮ ಹತ್ರನೇ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ಬರೀ 500 ರೂಪಾಯಿ ಇದೆ. ಸೊ ಅಗೇನ್ ಇವ್ರದ್ದು ಈ ಥರದ್ದೆಲ್ಲ ಆಫರ್ಸ್ ಎಲ್ಲ ಬಿಡ್ತಾ ಇರ್ತಾರೆ. ಅಗೇನ್ 500 ರೂಪೀಸ್ ನಿಮಗೆ ತುಂಬ ಒಳ್ಳೆ ವರ್ತ್ಫುಲ್ ಕೋರ್ಸ್ ಇದು. ದಯವಿಟ್ಟು ತೊಗೊಳ್ಳಿ ನೀವು ಏನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ. ಇದಿಷ್ಟು ಬಂದುಬಿಟ್ಟು ನನ್ನ ಜರ್ನಿ UI UX ಅಥವಾ ವೆಬ್ ಡೆವಲಪ್ಮೆಂಟ್ ಇದರಲ್ಲಿ. ಸೊ ಈ ಜರ್ನಿನಲ್ಲಿ ನಾನು ಯಾವ್ಯಾವ ಕ್ರಿಯೇಟರ್ಸಿಂದ ಏನೇನು ಕಲ್ತಿದ್ದೀನಿ ಅನ್ನೋದನ್ನು ಇವಾಗ ಒಂದಷ್ಟು ತೋರಿಸ್ತೀನಿ. ಅಗೇನ್ ಇದೆಲ್ಲ ನಾನು ನಿಮಗೆ ಲಿಂಕ್ಸ್ನ ನಾನು ಶೇರ್ ಮಾಡ್ತೀನಿ. ಸೊ ಡಿಸೈನ್ ಪೈಲಟ್ ಇವ್ರು ಬಂದುಬಿಟ್ಟು ಸ್ಪೆಸಿಫಿಕ್ಕಾಗಿ UI UX ಮೇಲೆ ಅಥವಾ ಪ್ರಾಡಕ್ಟ್ ಡಿಸೈನ್ ಮಾಡ್ತಾರಲ್ಲ ಅದ್ರ ಮೇಲೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾನೆ. ಅಗೇನ್ ಇಲ್ಲಿ ನೋಡ್ಬೋದು ಮೇಯ್ನಾಗೆ ಈ ಥರ ಕ್ರಿಟಿಕಲ್ ಥಿಂಕಿಂಗ್. ಸೊ ಬೇಸಿಕಲಿ ನೀವು ಒಬ್ಬ ಪ್ರಾಡಕ್ಟ್ ಡಿಸೈನರ್ ಅಂತ ಹೇಳ್ತಾರೆ. ಅಗೇನ್ ಅದು ಟರ್ಮಿನಾಲಜಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ಬಟ್ ಈ ಥರ ಒಂದು ಆ್ಯಪ್ ಡೆವಲಪ್ಮೆಂಟ್ ಇರ್ಬೋದು, ಇಲ್ಲ ಏನಾದರೂ ಒಂದು ವೆಬ್ಸೈಟು, ಸೇಮ್ ಇಲ್ಲಿ ನೋಡಿ ಪ್ರಾಡಕ್ಟ್ ಡಿಸೈನರ್. ಈ ಥರದಕ್ಕೆ ನೀವು ಇಂಟ್ರೆಸ್ಟ್ ಇದ್ದರೆ ನಿಮಗೆ ಇವ್ರ ಚಾನಲ್
ಒಂದೇ ಸಾಕು. ಇವರು ಒಳ್ಳೊಳ್ಳೆ ವಿಡಿಯೋಸ್ ಇದೆ ಇವ್ರದ್ದು ನೋಡಿ. ಮಾಕ್ ಇಂಟರ್ವ್ಯೂ, ವೈಟ್ ಬೋರ್ಡಿಂಗ್ ಇದೆ, ಮೊಬೈಲ್ ಆ್ಯಪ್ ರೀಡಿಸೈನಿಂಗ್ ಯಾವ ರೀತಿ ಮಾಡಬೇಕು ಮೊಬೈಲ್ ಆ್ಯಪು, ಆಮೇಲೆ ವೆಬ್ ಡಿಸೈನ್ ಬಿಗಿನರ್ಗೆ ಕೋರ್ಸಸ್ಸು, ಫಿಗ್ಮಾ ಟ್ಯುಟೋರಿಯಲ್ಸು. ಸೊ ಈ ಥರ ಎಷ್ಟೊಂದಿದೆ. ಸೊ ಮೇಯ್ನ್ ನೀವೇನಂತ ಹೇಳಿದ್ರೆ ಈ ಥರ ಕ್ರಿಯೇಟರ್ಸ್ದೆಲ್ಲ ನೀವು ಬಂದು ಪ್ಲೇ ಲಿಸ್ಟು ವೀಡಿಯೋಸ್ ಇದೆಲ್ಲ ಸರ್ಚ್ ಮಾಡಬೇಕು, ಅವಾಗ ಸಿಗುತ್ತೆ. ಆ್ಯಂಡ್ ಇವ್ರದ್ದು ಕೂಡ ಕಮ್ಯುನಿಟೀಸು ಅದೆಲ್ಲ ಇರುತ್ತೆ. ಸೊ ಅಲ್ಲಿ ಜಾಯ್ನ್ ಆಗಿ. ಸೊ ಇಲ್ಲಿ ನೋಡ್ಬೋದು ಅವ್ರದ್ದು ವೆಬ್ಸೈಟ್ ಇದು ನೋಡಿ, ಎಷ್ಟು ಸೀಮ್ಲೆಸ್ ಆಗಿ ಚೆನ್ನಾಗಿದೆ ನೋಡೋಕ್ಕೆ. ಸೊ ಇದೆಲ್ಲ ನೋಡಿ ಇಂಟ್ರಾಕ್ಷನ್ಸು ಆ್ಯಂಡ್ ಇದು ಏನೇನು ಅಂತ ಕ್ಲೀನಾಗಿ ಹೇಳ್ಕೊಡ್ತಾರೆ. ಸೊ ಇದೆಲ್ಲ ಸ್ಕ್ರಾಲ್ ಮಾಡಿದಾಗ ನೋಡಿ ಅವ್ರ ಪ್ರಾಜೆಕ್ಟ್ಸ್ ಏನೇನು, ಕೇಸ್ ಸ್ಟಡೀಸು. ಸೊ ಇದೆಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಿ ನೀವೊಂದು ಸ್ಟೋರಿ ಟೆಲ್ಲಿಂಗ್ ಥರ ಅನಿಸುತ್ತೆ. ಸೊ ಈ ಥರದ್ದೆಲ್ಲ ನೀವು ವೆಬ್ಸೈಟ್ಸ್ ಆರಾಮಾಗಿ ಡಿಸೈನ್ ಮಾಡ್ಬೋದು. ಸೊ ಇದು ಅವ್ರ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು. ಸೊ ಓಕೆ, ಇದು ಬಂದುಬಿಟ್ಟು ಡಿಸೈನ್ ಪೈಲಟ್ ಅವ್ರ ಬಗ್ಗೆ. ಇದೇ ರೀತಿ ನೆಕ್ಸ್ಟ್ ನಿಮಗೆ ಅಗೇನ್ UI/UX ಸರ್ಚ್ ಮಾಡಿದಾಗ ನಿಮಗೆ ಕೆಲವೊಂದಷ್ಟು ಬೇರೆ ಕ್ರಿಯೇಟರ್ಸ್ ಎಲ್ಲ ಸಿಗ್ತಾರೆ. ಸೊ ಅಗೇನ್ ಇವ್ರು ಕೂಡ ಅಷ್ಟೇ ಡಿಸೈನ್ ಕೋರ್ಸ್, ಇವ್ರದ್ದು ಕೂಡ ಒಳ್ಳೊಳ್ಳೆ ಕಾಂಟೆಂಟ್ ಹಾಕ್ತಾರೆ ಇವ್ರ ವೆಬ್ಸೈಟಲ್ಲಿ ನೋಡಿ. ಈ ಥರದ್ದು ಕ್ರ್ಯಾಶ್ ಕೋರ್ಸ್ ಅಂತಿರುತ್ತಲ್ಲ, ಈ ಥರದನ್ನು ಯೂಸ್ ಮಾಡ್ಕೋಬೇಕು ನೀವು. ಕ್ರ್ಯಾಶ್ ಕೋರ್ಸ್ ನೋಡಿದಾಗ ನಿಮಗೆ ಮೇಲ್ಮೇಲೆ ಸಿಗುತ್ತೆ. ಸೊ ನಿಮ್ಗೆ ಸ್ಟಾರ್ಟಿಂಗ್ಗೆ ಪ್ರಾಪರಾಗಿ ಕಲಿಯೋಕೆ ಹೋದಾಗ ಏನನ್ಸುತ್ತೆ, ಬೇಜಾರಾಗ್ಬಿಡುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲದೆ ಇರೋ ವಿಷಯನ ನೀವು ಕಲಿಯೋಕೆ ಹೋಗ್ತಾ ಇರೋದು. ಸೊ ಆವಾಗ ನೀವು ಫುಲ್ ಬೇಸಿಕ್ಸಿಂದ ಬಂದಬೇಕಂದ್ರೆ ನಿಮಗೆ ಆಬ್ವಿಯಸ್ಲಿ ನಿಮಗೆ ಬೇಜಾರಾಗುತ್ತೆ. ಸೊ ನಿಮಗೆ ಏನನ್ಸುತ್ತೆ, ಏನು ಗುರು ಇಷ್ಟೊಂದೆಲ್ಲ ಇದೆಯಲ್ಲಪ್ಪ, ಹೇಗೆ ಅದು ಇದು ಆ ಥರ ಎಲ್ಲ ಅನಿಸುತ್ತೆ. ಅದೇ ನೀವು ಕ್ರ್ಯಾಶ್ ಕೋರ್ಸ್ ನೋಡಿದಾಗ ಅವ್ರು ಒಂದು ಟ್ರೈಲರ್ ಅಥವಾ ಟೀಸರ್ ಥರ ಹೇಳ್ತಾರೆ, ನೋಡಪ್ಪ ಇದರಲ್ಲಿ ಇದು ಇಷ್ಟೇ ಇರೋದು, ಈ ರೀತಿ ನೀವು ಫಾಲೋ ಮಾಡಿದ್ರೆ ಇದು ಮಾಡ್ಬೋದು ಅಂತ. ಆವಾಗ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ನೀವು ಯಾವುದೇ ಸ್ಕಿಲ್ಸ್ ಕಲಿಬೇಕಂದ್ರೆ ಈ ರೀತಿ ಕಲೀರಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಶಾರ್ಟ್ ಗೋಲ್ಸ್ ಇಟ್ಕೊಳ್ಳಿ, ಅದನ್ನು ಕಂಪ್ಲೀಟ್ ಮಾಡ್ತಾ ಬನ್ನಿ, ಆವಾಗ ನಿಮಗೆ ಮೋಟಿವೇಶನ್ ಇರುತ್ತೆ. ಸೊ ಇವಾಗ ನಾನು ವೆಬ್ ಡೆವಲಪ್ಮೆಂಟ್ ಇದೆಲ್ಲ ಕಲಿಬೇಕಂದಾಗ ನನಗೆ ಫಸ್ಟ್ ಬೇಕಾಗಿದ್ದು ವೆಬ್ ಡೆವಲಪ್ಮೆಂಟ್ ಬಂದು ಮೇನ್ ಗೋಲು. ಸೊ ಅದಕ್ಕೆ ನೆಕ್ಸ್ಟು ಸಬ್ ಗೋಲ್ಸ್ ಏನಿದ್ದಿದ್ದು ಅಂತ ಹೇಳಿದ್ರೆ, ಓಕೆ ಇದು ಕಲಿಬೇಕು, ಬಿಗಿನಿಂಗ್ ಸ್ಟೆಪ್ಸ್ ಏನು, ಓಕೆ UI/UX ಅಂತಿದೆ, UX ಆಮೇಲೆ ಪ್ರಿನ್ಸಿಪಲ್ಸ್ ಇರುತ್ತೆ, ಇದೆಲ್ಲ ನಾನು ತಿಳ್ಕೊಬೇಕು. ಅದು ತಿಳ್ಕೊಂಡಾಯ್ತು. ಓಕೆ ನೆಕ್ಸ್ಟು ಡಿಸೈನ್ ಮಾಡೋಕ್ಕೆ ಈ ಆ್ಯಪ್ ಯೂಸ್ ಮಾಡ್ತಾರೆ, ಓಕೆ ಆ ಆ್ಯಪ್ ಬಗ್ಗೆ ಕಲಿಬೇಕಾ, ಅದರಲ್ಲಿ ಏನು ಬೇಕು ನನಗೆ, ನನ್ನ ಕೆಲಸಕ್ಕೆ ಏನು ಬೇಕು ಅಷ್ಟು ಮಾತ್ರ ಕಲೀರಿ. ಸೊ ನಿಮಗೆ ಏನೇನು ಕೆಲಸ ಅದರಲ್ಲಿ ಏನು ಮಾಡಬೇಕಂತಿರುತ್ತೆ ಅಷ್ಟು ಮಾತ್ರ ಕಲೀರಿ. ಸೊ ಪ್ರೀಮಿಯರ್ ಪ್ರೋನಲ್ಲಿ ನಿಮ್ಮ ಕೆಲಸ ಒಂದು ಯೂಟ್ಯೂಬ್ಗೆ ವಿಡಿಯೋ ಮಾಡಬೇಕಷ್ಟೇ, ಬೇಸಿಕ್ ಥರ ಇರೋ ಒಂದು ಕಟ್ ಮಾಡಬೇಕು, ಆಮೇಲೆ ಸ್ಟಿಚ್ ಮಾಡಿಬಿಟ್ಟು ವಿಡಿಯೋ ಹಾಕಬೇಕು. ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲೀರಿ. ಆಮೇಲೆ ನೆಕ್ಸ್ಟು ಓಕೆ ಇವಾಗ ಇಷ್ಟು ಬೇಸಿಕ್ ಮಾಡಿದ್ದೀನಿ, ನೆಕ್ಸ್ಟು ಟ್ರಾನ್ಸಿಷನ್ಸ್ಗಳು ಹಾಕಬೇಕು, ಸ್ವಲ್ಪ ಎಫೆಕ್ಟ್ಗಳು ಹಾಕಬೇಕು, ಆಮೇಲೆ ನೆಕ್ಸ್ಟ್ ಅದನ್ನು ಕಲೀರಿ. ನೀವು ಒಟ್ಟಿಗೆ ಪ್ರತಿಯೊಂದನ್ನು ಡೀಟೇಲಾಗೆ ನಾನು ಸ್ಟಾರ್ಟಿಂಗಿಂದನೇ ಕಲಿತೀನಿ ಅಂದರೆ ಕಲಿಬೋದಿಲ್ಲ ಅಂತಿಲ್ಲ, ಬಟ್ ನಿಮಗೆ ಅಷ್ಟು ಇರಬೇಕು, ಅಂದರೆ ಪೇಷನ್ಸು ಇರ್ಬೋದು, ಇಲ್ಲ ಬೇಜಾರಾಗದೆ ಕಲಿಬೇಕಂದ್ರೆ ಕಷ್ಟ ಆಗುತ್ತೆ. ಸೊ ಈ ರೀತಿ ನಾನು ಇದೆಲ್ಲ ಕಲ್ತಿರೋದು. ಸೊ ಡಿಸೈನ್ ಕೋರ್ಸು, ಇವರು ಒಳ್ಳೆ ಚಾನಲ್ಲು, ಡಿಸೈನ್ ಪೈಲಟು ಡಿಸೈನ್ ಕೋರ್ಸು. ಆ್ಯಂಡ್ ಅಫ್ಕೋರ್ಸ್ GFX ಮೆಂಟರ್, ಇವ್ರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು ನೋಡಿಲ್ಲ ಇವ್ರದ್ದು, ಬಟ್ ನಾನು ಬೇರೆ ಒಂದಷ್ಟು ವೀಡಿಯೋಸ್ ನೋಡಿದ್ದೀನಲ್ಲ, ಹಾಗಾಗಿ ಅವ್ರು ಗೊತ್ತು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇವ್ರದ್ದೆಲ್ಲ ನೀವು ನೋಡ್ಬೋದು 6 ಮಿನಿಟ್ಸು 5 ಮಿನಿಟ್ಸ್ ಇರುತ್ತೆ. ಸೊ ನೋಡಿದಾಗ ಅಷ್ಟು ಅನಿಸಲ್ಲ, ಒಂದು ಯಾವುದೋ ದೊಡ್ಡ ವೀಡಿಯೋ ನೋಡ್ತಾ ಇದ್ದೀನಿ ಏನೋ ಬೋರಿಂಗ್ ಥರ ಅನಿಸಲ್ಲ, ಶಾರ್ಟ್ ಅಲ್ವಾ, ಅದಕ್ಕೋಸ್ಕರ. ಆಮೇಲೆ ಇವ್ರು ಕೂಡ ಇದ್ದಾರೆ, ಇವ್ರು ಅಗೇನ್ ಅಡೋಬ್ ಸರ್ಟಿಫೈಡ್ ಥರ, ಇವ್ರು ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ. ಇವ್ರದ್ದು ಕೂಡ ಸ್ಕಿಲ್ ಶೇರ್ನಲ್ಲೂ ಇರ್ಬೋದು ವೀಡಿಯೋಸು. ಅಗೇನ್ ಯೂಟ್ಯೂಬಲ್ಲಿದೆ ಅಂದರೆ ಎಲ್ಲ ಕಡೆನೂ ಇರ್ತಾರೆ. ಇದಾದಮೇಲೆ ಅಗೇನ್ ಅಂಶ್ ಮೆಹ್ರಾ, ಇವನು ಏನಂತ ಹೇಳಿದ್ರೆ ಇವರು ಮೇಯ್ನಾಗೆ ಡಿಸೈನರ್ಸ್, ಆಮೇಲೆ ಯಂಗ್ಸ್ಟರ್ಸ್ಗೆ ChatGPT, AI ಈ ಥರದ ಬಿಸ್ನೆಸ್ಸು ಅಥವಾ ಆಂಟ್ರಪ್ರಿನರ್ಶಿಪ್ಪು ಈ ಥರದ ಮೇಲೆ ಕಂಟೆಂಟ್ನ ಹಾಕೋದು. ಸೊ ಇದರಲ್ಲಿ ನಾನು ಒಂದು ವಿಡಿಯೋ ನೋಡಿದೆ ಇವ್ರದ್ದು. ಅಗೇನ್ ಒಂದಷ್ಟು ಬೇರೆ ಬೇರೆ ಪಾಡ್ಕಾಸ್ಟ್ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಇದಿದೆ ನೋಡಿ, ಹೌ ಟು ಮೇಕ್ ವೆಬ್ಸೈಟ್ ಇನ್ ಹೋಸ್ಟಿಂಗರ್ ಅಂತ. ಈ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿದ್ರೆ ನಿಮಗೆ ಅಗೇನ್ ನಾನು ವೆಬ್ ಫ್ಲೋ ಬಗ್ಗೆ ಹೇಳಿದ್ನಲ್ಲ, ಇವ್ರು ಹೋಸ್ಟಿಂಗರ್ ಬಗ್ಗೆ ಹೇಳ್ತಾರೆ. ಸೊ ಇದು ನೋಡಿದಾಗಲೂ ನೀವು ಈ ಫೀಲ್ಡ್ನಲ್ಲಿ ನೀವು ಯಾವ ರೀತಿ ದುಡ್ಡು ಮಾಡ್ಬೋದು ಅದನ್ನು ಕ್ಲೀನಾಗಿ ಹೇಳ್ಕೊಡ್ತಾರೆ. ಅಗೇನ್ ನಿಮ್ಗೇನು ನಾಲೆಜ್ ಇರಬೇಕಂತೇನಿಲ್ಲ, ನಿಮ್ಗೆ ಡಿಸೈನ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ವಿಡಿಯೋ ನೋಡಿದ್ರೆ ಅವನು ಕ್ಲೀನಾಗಿ ಹೇಳ್ಕೊಡ್ತಾನೆ, ನೀವು ವೆಬ್ಸೈಟು ಯಾವ ರೀತಿ ಮಾಡಿ ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು. ಅಗೇನ್ ಡಿಸೈನ್ ಬರಬೇಕಂತೇನಿಲ್ಲ, ಅಷ್ಟು ಈಸಿ ಇದೆ ಮಾಡೋದು. ಅಗೇನ್ ಇದೆಲ್ಲ ನಾನು ಸ್ಟಾರ್ಟಿಂಗ್ ಸ್ಟೇಜಸಲ್ಲಿ ಹೇಳ್ತಿರೋದು. ಹೋಗ್ತಾ ಹೋಗ್ತಾ ಆಫ್ಕೋರ್ಸ್ ನೀವು ಡಿಸೈನು ಅದೆಲ್ಲ ಚೆನ್ನಾಗಿ ಬರಬೇಕು, ಆವಾಗಲೇ ನಿಮಗೆ ಚೆನ್ನಾಗಿ ದುಡ್ಡು ಬರೋದು ಇದರಲ್ಲಿ. ಇದಾದಮೇಲೆ ಫ್ಲಕ್ಸ್ ಅಕಾಡೆಮಿ. ಸೊ ಇವ್ರು ಬಂದುಬಿಟ್ಟು ಮೇಯ್ನಾಗೆ ವೆಬ್ ಡಿಸೈನ್ ಇದ್ರ ಬಗ್ಗೆನೂ ಹೇಳ್ತಾರೆ. ಇವ್ರು ಮೇಯ್ನಾಗೆ ವೆಬ್ ಫ್ಲೋ
ಯೂಸ್ ಮಾಡೋದು. ಸೊ ಇವ್ರದ್ದು ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ, ಸೊ ಇದಿಷ್ಟು ನಾನು ರೆಕಮೆಂಡ್ ಮಾಡೋದು ನಿಮಗೆ. ಇದಿಷ್ಟು ಚಾನಲ್ಸು ಅಗೇನ್ ನೀವು ವೀಡಿಯೋಸ್ ಇದೆಲ್ಲ ನೋಡಿಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಬೇಕು, ಆವಾಗಲೇ ನಿಮಗೆ ಹೆಲ್ಪ್ ಆಗೋದು. ಸುಮ್ಮನೆ ನಾನು ಸಜೆಸ್ಟ್ ಮಾಡ್ತೀನಿ ನೋಡಿಬಿಟ್ಟು ಬಿಟ್ಬಿಟ್ರೆ ಆಗಲ್ಲ. ಯಾಕಂದರೆ ಇವಾಗ ನಾನು ಈ ಕೋರ್ಸ್ ಎಲ್ಲ ನಾನು ತೊಗೊಂಡಿದ್ದು ಅಂದರೆ ನೋಡಿದ ಮೇಲೆ ನಾನು ಪ್ರಾಕ್ಟೀಸ್ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು. ಸುಮ್ಮನೆ ನೋಡ್ಕೊಂಬಿಟ್ಟು ಓಕೆ ಈ ಥರ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಅದು ಎಲ್ಗೂ ಹೋಗಲ್ಲ. ಸೊ ಇವಾಗ ನಾನು ಮಾಡಿರುವಂಥ ಒಂದಷ್ಟು ವೆಬ್ಸೈಟ್ ಡಿಸೈನ್ಸ್ನ ನಾನು ತೋರಿಸ್ತೀನಿ. ಇದು ಬಂದುಬಿಟ್ಟು ಫಿಗ್ಮಾ ಆ್ಯಪು, ಈ ರೀತಿ ಇರುತ್ತೆ. ಸೊ ಅಗೇನ್ ಇಲ್ಲಿ ನೋಡ್ಬೋದು ನಾವು ಈ ಥರ ಸ್ಕ್ರೀನ್ಸು ಯಾವ್ಯಾವ ಬೇಕೋ ಅಷ್ಟು ಸ್ಕ್ರೀನ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಡಿಸೈನ್ ಮಾಡ್ಬೋದು. ಸೊ ಫಸ್ಟು ಪ್ರಾಜೆಕ್ಟ್ ನನಗೆ ಬಂದಿದ್ದು ಸ್ಪೆಲ್ವಿ ಅಂತ ಹೇಳಿಬಿಟ್ಟು. ಸೊ ಆ ಟೈಮಲ್ಲಿ ಸುಮ್ಮನೆ ಇನ್ನು ಬಿಗಿನಿಂಗ್ ಸ್ಟೇಜಸಲ್ಲಿತ್ತು. ಅದು ನಾನು ಫಸ್ಟು ಫೋಟೋಶಾಪ್ನಲ್ಲಿ ಏನೋ ಡಿಸೈನ್ ಮಾಡಿದೆ. ಅದು ಸದ್ಯಕ್ಕೆ ನನ್ನ ಹತ್ರ ಅದು ಇಮೇಜ್ ಇಲ್ಲ. ಸೊ ಮೋಸ್ಟ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅನ್ಕೋತೀನಿ. ಅಗೇನ್ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಅದಾದಮೇಲೆ ಈ ವೆಬ್ಸೈಟ್ ಪ್ರಾಜೆಕ್ಟ್ ಬಂದಿದ್ದು ನನಗೆ ಫ್ಲವರ್ ಬ್ಯಾಸ್ಕೆಟ್ ಅಂತ ಹೇಳಿಬಿಟ್ಟು. ಸೊ ಇದು ಬಂದುಬಿಟ್ಟು ಅಗೇನ್ ಇದು ನಂದು ಸೆಕೆಂಡ್ ಡಿಸೈನ್ ಮಾಡಿರೋದು. ಫಸ್ಟ್ ಡಿಸೈನ್ ಮಾಡಿದೆ, ಅದು ಅಷ್ಟು ಚೆನ್ನಾಗಿರಲಿಲ್ಲ. ಅಂದರೆ ರೇಷಿಯೋಸ್ ಅಂತ ಹೇಳ್ತಾರಲ್ವಾ, ಅದೆಲ್ಲ ಫುಲ್ಲು ಮಿಕ್ಸ್ ಆ್ಯಂಡ್ ಮ್ಯಾಚಪ್ ಥರ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಮತ್ತೆ ರೀಡಿಸೈನ್ ಮಾಡೋಣ ಅಂತ ಹೇಳಿಬಿಟ್ಟು ಬೇರೆ UI/UX ಡಿಸೈನ್ನ ಮಾಡಿದೆ. ನಾನು ಡಿಸೈನ್ ಬಗ್ಗೆ ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಾದಮೇಲೆ ನಾನು ಇದೆಲ್ಲ ಡಿಸೈನ್ ಮಾಡಿದ್ದು. ಸೊ ಇದು ಸ್ಕ್ರೀನ್ಸ್ ಇದೆಲ್ಲ. ಸೊ ಅಗೇನ್ ಇದು ಫಸ್ಟು ಲ್ಯಾಂಡಿಂಗ್ ಪೇಜ್ ಅಂದರೆ ನೀವು ವೆಬ್ಸೈಟ್ಗೆ ಬಂದಿದ ತಕ್ಷಣ ಏನು ನೋಡ್ತೀರಾ ಅದು. ಸೊ ಈ ರೀತಿ. ಸೊ ಇದಕ್ಕೆ ಹೆಡರ್ ಅಂತ ಹೇಳ್ತಾರೆ ಮೇಲ್ಗಡೆ, ಇದು ಹೀರೋ ಸೆಕ್ಷನ್ ಅಂತ ಹೇಳ್ತಾರೆ. ಇದಾದಮೇಲೆ ಅಗೇನ್ ಇದು ಫ್ಲವರ್ ಬ್ಯಾಸ್ಕೆಟ್. ಇದೇನಂತ ಹೇಳಿದ್ರೆ ಕಂಪ್ನಿ ಇವ್ರು ಬಂದುಬಿಟ್ಟು ಇವಾಗ ಹೇಗೆ ಬಿಗ್ ಬ್ಯಾಸ್ಕೆಟ್ ಈ ಥರ ಎಲ್ಲ ಇದೆ, ಆ ಥರದ ಕಾನ್ಸೆಪ್ಟ್ನಲ್ಲಿ ಇವರು ಫ್ಲವರ್ಸ್ನ ಡೆಲಿವರಿ ಮಾಡೋದು, ಆ ಥರದ್ದು. ಸೊ ಅಗೇನ್ ಇದು ಬೇಸಿಕಲಿ ಒಂದು ಕಾಮರ್ಸ್ ಅದರ ಥರ ಅಂತ ಹೇಳ್ಬೋದು. ಅವ್ರು ಯಾವ್ಯಾವ ಫ್ಲವರ್ಸ್ ಮಾರ್ತಾರೆ, ಹೂನ ಮಾರ್ತಾರೆ, ಅದನ್ನು ಶೋಕೇಸ್ ಮಾಡ್ತಾರೆ, ಅದನ್ನು ಬೇಕಾದ್ರೆ ನಾವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಡೈಲಿ ಆಫರ್ಸು ಅದು ಇದು ಈ ಥರದ್ದೆಲ್ಲ ಬಿಡ್ತಾರೆ. ಸೊ ಈ ಥರದ್ದು UI. ಸೊ ಇದೆಲ್ಲ ಬೇರೆ ಬೇರೆ ಸ್ಕ್ರೀನ್ಸು. ಸೊ ಇವಾಗ ಆ್ಯಡ್ ಟು ಕಾರ್ಟ್ ಇದೆಲ್ಲ ಸೆಲೆಕ್ಟ್ ಮಾಡಿದಾಗ ಕಾರ್ಟ್ ಯಾವ ರೀತಿ ಬರುತ್ತೆ, ಈ ಥರದ್ದೆಲ್ಲ ಡಿಸೈನ್ ಮಾಡೋದು. ಇದು ಬಂದುಬಿಟ್ಟು ಚೆಕ್ಔಟ್ ಪೇಜು, ಈ ಥರ ಬೇರೆ ಇನ್ಫಾರ್ಮೇಷನ್ಸು. ಸೊ ಇದು ಪ್ರಾಡಕ್ಟ್ ಯಾವ ಥರ ಇರುತ್ತೆ ಏನಂತ ಹೇಳ್ಬಿಟ್ಟು. ಇದನ್ನು ನೆಕ್ಸ್ಟು ಅಪ್ಲಿಕೇಶನ್ ಕೂಡ ಮಾಡಬೇಕಿತ್ತು. ಸೊ ಇದು ಆ್ಯಪ್ ಸ್ಕ್ರೀನ್ಸ್ ಇದೆಲ್ಲ. ಸೊ ಇದು ಸ್ಟಾರ್ಟಿಂಗ್ ಲಾಗಿನ್ ಸ್ಕ್ರೀನ್ ಇರುತ್ತಲ್ಲ ಅದು, ಈ ಥರ. ಸೊ ಅಗೇನ್ ಇದಕ್ಕೆ ಲೋಗೋ ಕೂಡ ಡಿಸೈನ್ ಮಾಡಿದ್ದು ನಾನೇ. ಸೊ ಅವ್ರು ಈ ಥರ ಒಂದು ಬ್ಯಾಸ್ಕೆಟ್ನಲ್ಲಿ ಒಂದು ಫ್ಲವರ್ ಬರೋ ಥರ ಅಂತೇನೋ ಕಾನ್ಸೆಪ್ಟ್ ಹೇಳಿದರು. ಸೊ ಅದ್ರ ಮೇಲೆ ಮಾಡಿದ್ದು ನಾನು. ಸೊ ಈ ಥರ ಸಿಂಪಲ್ ಸ್ಕ್ರೀನ್ಸ್. ಅಗೇನ್ ಇದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಫೈನ್, ಫಸ್ಟ್ ಟೈಮ್ ಮಾಡಿದಿರೋದಲ್ವಾ, ಹಾಗಾಗಿ ಪರವಾಗಿಲ್ಲ. ಲರ್ನಿಂಗ್ ಪ್ರಾಸೆಸ್ ಇದೆಲ್ಲ. ಇದಾದಮೇಲೆ ಇದೊಂದು ಪ್ರಾಜೆಕ್ಟ್ ಸಿಕ್ತು, ಕ್ವಾಲ್ವಾಕ್ ಅಂತ. ಇದು ಕೂಡ ಅಷ್ಟೇ ಈ ರೀತಿ. ಇದು ಸ್ಟಾರ್ಟಿಂಗ್ ಡಿಸೈನ್ ಮಾಡುವಾಗ ಮಾಡಿರೋದು. ಇದು ಬಂದುಬಿಟ್ಟು ಇವಾಗ ಯುಡೆಮಿ, ಸ್ಕಿಲ್ ಶೇರ್ ಇದೆಲ್ಲ ಇದ್ದಾರಲ್ವ, ಆ ಥರದ್ದು ಒಂದು ಪ್ಲ್ಯಾಟ್ಫಾರ್ಮು. ಸೊ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಮಾಡಿರೋವಂಥದ್ದು ಪ್ಲ್ಯಾಟ್ಫಾರ್ಮು. ಇವಾಗ ಟೀಚರ್ಸ್ ಯಾರಾದರೂ ಹೇಳ್ಕೊಡೋರಿದ್ರೆ ಅವ್ರು ಬಂದುಬಿಟ್ಟು ಅವ್ರದ್ದು ಕೋರ್ಸಸ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಬಂದು ಪರ್ಚೇಸ್ ಮಾಡಿ ಇದು ಮಾಡ್ಬೋದು, ಆ ಥರದ್ದು. ಸೊ ಇದು ಫೈನಲ್ ಆಗಿ ಸ್ಕ್ರೀನ್ಸ್. ಸೊ ಈ ಥರದ್ದು. ಸೊ ಇದು ಸ್ವಲ್ಪ ಇಷ್ಟ ಆಯಿತು ಡಿಸೈನ್ ವೈಸು, ಸಿಂಪಲಾಗಿ, ಅಂದರೆ ನನ್ನ ಸ್ಟೈಲಲ್ಲಿತ್ತು ಇದು. ಸೊ ನನಗೆ ಸಿಂಪಲ್ ಮಿನಿಮಲಿಸ್ಟಿಕ್ ಈ ಥರ ಡಿಸೈನ್ ಇಷ್ಟ. ಸೊ ಹಾಗಾಗಿ ಇದು ಪರವಾಗಿಲ್ಲ. ಅಲ್ಲಿವರೆಗೂ ನಾನು ಬರೀ ಡಿಸೈನ್ ಮಾಡಿದೆ, ಡೆವಲಪ್ಮೆಂಟ್ ಮಾಡಿರಲಿಲ್ಲ. ಅದಾದಮೇಲೆ ಒಂದು ವೆಬ್ಸೈಟ್ ಪ್ರಾಜೆಕ್ಟ್ ಬಂತು, ವೆಬ್ಸೈಟ್ ಡೆವಲಪ್ ಮಾಡೋಕ್ಕೆ. ಸೊ ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ನಾನು ವೆಬ್ಫ್ಲೋನಲ್ಲಿ ಡೆವಲಪ್ ಮಾಡಿದ್ದು. ಸೊ ವೆಬ್ಫ್ಲೋನಲ್ಲಿ ಡೆವಲಪ್ ಮಾಡಿದಾಗ ಈ ಪ್ರಾಜೆಕ್ಟ್ ಬಂತು, JBGo ಅಂತ ಹೇಳ್ಬಿಟ್ಟು. ಸೊ ಇದು ಬಂದುಬಿಟ್ಟು ಪ್ರಾಜೆಕ್ಟ್ದು ಸ್ಕ್ರೀನ್ಸ್ ಇದು ವೆಬ್ಸೈಟ್ದು. ಸೊ ಈ ರೀತಿ ಡೆಸ್ಕ್ಟಾಪು, ಅಬೌಟ್ ಅಸ್, ಮಲ್ಟಿಪಲ್ ಪೇಜಸ್ ಇದೆ ಇವ್ರದ್ದು.
ಇವ್ರು ಬಂದ್ಬಿಟ್ಟು ಒಂದು ಕಾರ್ ಸರ್ವಿಸ್ ಅಥವಾ ಶೋರೂಮ್ ಅಂತ ಹೇಳ್ತಾರಲ್ವ, ಆ ಥರದ್ದು ಕಂಪ್ನಿ ಅದು. ವೆಬ್ ಡಿಸೈನಲ್ಲಿ ಆಮೇಲೆ ಆ್ಯಪ್ ಡಿಸೈನಲ್ಲಿ UI UX ಈ ಥರದ್ರಲ್ಲೆಲ್ಲ ನಿಮಗೆ ಪ್ರೊಸೀಜರ್ ಇದೆ ಈ ಥರ ಡಿಸೈನ್ ಎಲ್ಲ ಮಾಡೋಕ್ಕೆ. ಫಸ್ಟ್ ಬಂದ್ಬಿಟ್ಟು ನಾವು ಮೂಡ್ ಬೋರ್ಡಿಂಗ್ ಅಂತ ಮಾಡ್ತೀವಿ. ಮೂಡ್ ಬೋರ್ಡಿಂಗ್ ಅಂತ ಹೇಳಿದ್ರೆ ಕ್ಲೈಂಟ್ ನಮಗೆ ಏನೇನು ಇನ್ಪುಟ್ಸ್ ಕೊಡ್ತಾರೆ ಅದೆಲ್ಲ ತೊಗೊಂಡ್ಬಿಟ್ಟು ನಾವು ಒಂದಷ್ಟು ರೆಫರೆನ್ಸ್ನ ಹುಡುಕ್ತೀವಿ. ಇದು ಯಾಕೆ ಮಾಡೋದು ಅಂತ ಹೇಳಿದ್ರೆ ಅವ್ರೇನು ಯೋಚನೆ ಮಾಡ್ತಿದ್ದಾರೆ, ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅವ್ರು ಹೇಳಿರೋದು ಎರಡು ಕರೆಕ್ಟ್ ಆಗಿದೆಯಾ ಅಂತ ಹೇಳ್ಬಿಟ್ಟು. ಸೊ ಅವರು ಒಂದು ಪ್ರಾಜೆಕ್ಟ್ ಬಂದಿದ ತಕ್ಷಣ ನಿಮ್ಗೆ ಇದು ಬೇಕು ಅಂತ ರಿಕ್ವೈರ್ಮೆಂಟ್ ಕೊಟ್ಟಿದ ತಕ್ಷಣ ನೀವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಾರ್ದು. ಫಸ್ಟು ಅವ್ರೇನು ಹೇಳಿದ್ದಾರೆ ಇನ್ಪುಟ್ಸು, ಆಮೇಲೆ ನೀವು ಏನಾದರೂ ಕ್ವಶನ್ಸ್ ಕೇಳಿರ್ತೀರಲ್ಲ ಅದೆಲ್ಲ ಕಲೆಕ್ಟ್ ಮಾಡ್ಕೊಂಡು, ಅದಕ್ಕೆ ಏನೇನು ಆನ್ಸರ್ ಕೊಟ್ಟಿರ್ತಾರೆ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ಒಂದು ಮೂಡ್ ಬೋರ್ಡ್ನ ಕ್ರಿಯೇಟ್ ಮಾಡಬೇಕು. ಆವಾಗ ಇಬ್ಬರು ಒಂದೇ ಪೇಜ್ನಲ್ಲಿರೋ ಥರ, ಅಂದರೆ ಇಬ್ಬರು ಓಕೆ ಒಂದೇ ಥಾಟ್ನಲ್ಲಿದ್ದೀರಾ ಅಂತ ಹೇಳ್ಬಿಟ್ಟು. ಆಗ ನೀವು ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಏನೂ ಅಷ್ಟು ತೊಂದರೆಗಳಿರಲ್ಲ. ಅಂದರೆ ಇವಾಗ ಒಂದೊಂದ್ಸತಿ ಈ ಥರ ಆಗುತ್ತೆ, ನೀವೇನೋ ಕ್ವಶನ್ ಕೇಳಲ್ಲ, ಅವ್ರು ಒಂದು ಪ್ರಾಜೆಕ್ಟ್ ಬರುತ್ತೆ, ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನೀವು ಒಂದು ಪ್ರಾಜೆಕ್ಟ್ ಎಲ್ಲ ಮಾಡಿದ್ಮೇಲೆ ನನಗೆ ಇದಿಷ್ಟ ಆಗಿಲ್ಲ, ಅದಿಷ್ಟ ಆಗಿಲ್ಲ, ಆ ಥರ ಬೇಕು ಈ ಥರ ಬೇಕು ಅಂತ ಹೇಳ್ತಾರೆ. ಸೊ ಅದು ಇದೇ ರೀಸನ್ಗೋಸ್ಕರ ಆಗೋದು. ಅದೇ ನೀವು ಈ ಪ್ರಾಸೆಸ್ನ ಫಾಲೋ ಮಾಡಿದ್ರೆ ಮೂಡ್ ಬೋರ್ಡ್ ಇದೆಲ್ಲ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಅವ್ರಿಗೇನು ಇಷ್ಟ ಆಗುತ್ತೆ ಅದೆಲ್ಲ ಅಲ್ಲಿ ಹೇಳ್ತಾರೆ ಅವರು. ಓಕೆ ಈ ರೆಫರೆನ್ಸ್ ನನಗೆ ಇದರಲ್ಲಿ ಇದಿಷ್ಟ ಆಯಿತು ಅದಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಡಿಸೈನ್ ಮಾಡಿದಾಗ ಆಲ್ಮೋಸ್ಟ್ 90% ಇದೆಲ್ಲ ಕಟ್ ಆಫ್ ಆಗಿಬಿಡುತ್ತೆ. ಸೊ ಈ ಥರ ಹಾಗೆ ನಾನು ಇದ್ರ ಬಗ್ಗೆ ಡೀಟೇಲಾಗಿ ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಸೊ ಇದು ನಾನು ಮಾಡಿರೋದು. ಈ ಪ್ರಾಜೆಕ್ಟ್ನ ನಾನು ಡೆವಲಪ್ ಮಾಡೋವಾಗ ವೆಬ್ಫ್ಲೋನಲ್ಲಿ ಅಷ್ಟು ಖುಷಿಯಾಗಿರಲಿಲ್ಲ. ಅಂದರೆ ಔಟ್ಪುಟ್ ಬಂದುಬಿಟ್ಟು ನನಗೆ ವೆಬ್ಸೈಟ್ ಎಲ್ಲ ಚೆನ್ನಾಗಿದೆ ನೋಡೋಕ್ಕಿಲ್ಲ ಅಂತಿಲ್ಲ, ಬಟ್ ಅದರಲ್ಲಿ ನನಗೆ ಇದು ಗೊತ್ತಿರಲಿಲ್ಲ. ಸೊ ಈ ಕ್ಲಾಸಸ್ ಅಂತ ಬರೀತಾರೆ ಅದರಲ್ಲಿ. ಸೊ ಈ ಥರ ವೆಬ್ ಡೆವಲಪ್ಮೆಂಟ್ನಲ್ಲೇ ಒಂದಷ್ಟು ರೂಲ್ಸ್ ಇದೆ. ಅವರು ಕೋಡಿಂಗ್ ಮಾಡ್ತಾರಲ್ಲ ಆವಾಗ ಒಂದಷ್ಟು ರೂಲ್ಸ್ ಫಾಲೋ ಮಾಡ್ತಾರೆ, ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಆ ಟೈಮಲ್ಲಿ ಡೆವಲಪ್ ಮಾಡೋವಾಗ ನನಗೆ ಒಂಥರ ಅಸಹ್ಯ ಅನಿಸ್ಬಿಡ್ತು. ಅಸಹ್ಯ ಅಂದರೆ ನಾವೇನೇ ಡೆವಲಪ್ ಮಾಡ್ತೀವಿ ವೆಬ್ಫ್ಲೋನಲ್ಲಿ ಅದೆಲ್ಲ ಕೋಡ್ ಬರೀತಾ ಹೋಗುತ್ತೆ ನಾವು ಪ್ರತಿಯೊಂದು ಎಲಿಮೆಂಟ್ ಹಾಕಿದಾಗಲೂ ಕೂಡ. ಅದಕ್ಕೆ ಒಂದು ಪರ್ಟಿಕ್ಯುಲರ್ ರೂಲ್ಸ್ ಥರ ಇದೆ, ಕ್ಲೀನಾಗಿ ಬರೀಬೇಕು ಅಂತ ಹೇಳಿದೆ. ಅದನ್ನು ಫಾಲೋ ಮಾಡಿಲ್ಲ, ಯಾಕಂದರೆ ಅಫ್ಕೋರ್ಸ್ ನನಗೆ ಇದ್ರ ಬಗ್ಗೆ ಎಲ್ಲ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಆಮೇಲೆ ವೆಬ್ಸೈಟ್ ಎಲ್ಲ ಮಾಡಿದ್ಮೇಲೆ ಮಧ್ಯದಲ್ಲೋ ಇಲ್ಲ ಆಲ್ಮೋಸ್ಟ್ ಎಂಡಿಂಗ್ ಟೈಮಲ್ಲಿ ನನಗೆ ಗೊತ್ತಾಗಿದ್ದು, ಓಕೆ ಈ ಥರನೂ ರೂಲ್ಸ್ ಇದೆ ಇವ್ರಲ್ಲಿ, ಅದನ್ನೆಲ್ಲ ಫಾಲೋ ಮಾಡಬೇಕಂತ ಗೊತ್ತಾಯಿತು. ಆವಾಗ ನೆಕ್ಸ್ಟ್ ವೆಬ್ಸೈಟ್ ಮಾಡೋವಾಗ ನಾನು ಅದನ್ನು ಅಪ್ಲೈ ಮಾಡ್ತಾ ಹೋದೆ. ಸೊ ಈ ಪ್ರಾಜೆಕ್ಟ್ ಆದಮೇಲೆ ನೆಕ್ಸ್ಟು ನನ್ನ ವೆಬ್ಸೈಟ್ನ ತೊಗೊಂಡೆ. ನನ್ನ ವೆಬ್ಸೈಟ್ನೇ ನಾನೊಂದು ಪ್ರಾಜೆಕ್ಟ್ ಥರ ಹಾಕ್ಕೊಂಡೆ. ಸೊ ಇದನ್ನು ನಾನು ಯುಡೆಮಿ ಅಥವಾ ಸ್ಕಿಲ್ಶೇರ್ ಕೋರ್ಸ್ ನೋಡಿದ್ನಲ್ಲ ಅದ್ರ ಪ್ರಕಾರ ಅವ್ರು ಏನೇನು ಹೇಳ್ತಾರೆ ಮಾಡ್ತಾ ಬಂದೆ ನಾನು. ಸೊ ಇಲ್ಲಿ ನೋಡ್ಬೋದು, ಫಸ್ಟು ಈ ರೀತಿ ಒಂದು ಪ್ರಾಜೆಕ್ಟ್ ಬ್ರೀಫ್, ಯಾವುದೇ ಕ್ಲೈಂಟ್ ಬಂದರೂ ಕೂಡ ಇದೊಂದು ಪ್ರಾಜೆಕ್ಟ್ ಬ್ರೀಫ್ನ ನಾವು ಅವ್ರಿಗೆ ಕಳಿಸ್ಬೇಕು. ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಇದೆ ಇದ್ರ ಮೇಲೆ ನಾವು ನೆಕ್ಸ್ಟು ವರ್ಕ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ನೋಡಿದ್ರೆ ಫಸ್ಟು ನೋಡಿ ಪ್ರಾಜೆಕ್ಟ್ ಬ್ರೀಫು, ಲರ್ನಿಂಗ್ ಆ್ಯಂಡ್ ಶೇರಿಂಗ್, ಇದು ಕ್ಲೈಂಟ್ ಥರ. ಇವಾಗ ನಾನೇ ಕ್ಲೈಂಟು ಆ ರೀತಿ ಹಾಕ್ಕೊಂಡೆ. ಫಸ್ಟು ಏನನ್ನ ಬಿಲ್ಡ್ ಮಾಡ್ತಿರೋದು ನಾವು, ಅಂದರೆ ಆಬ್ವಿಯಸ್ಲಿ ವೆಬ್ಸೈಟ್ ಬಿಲ್ಡ್ ಮಾಡ್ತಿದ್ವಿ, ಬಟ್ ಪರ್ಪಸ್ ಏನು ಅದಕ್ಕೆ? ಸಾಕಷ್ಟು ಜನ ಸುಮ್ಮನೆ ಅವನು ಯಾರೋ ಮಾಡಿಸಿದಾನೆ ವೆಬ್ಸೈಟ್ ಅಂದ್ಬಿಟ್ಟು ಮಾಡ್ಸೋಕ್ಕೆ ಬರ್ತಾರೆ, ಅದು ಪರ್ಪಸ್ ಅಲ್ಲ. ನೀವೊಂದು ವೆಬ್ಸೈಟ್ ಮಾಡಿಸ್ಬೇಕಂತ ಹೇಳಿದ್ರೆ ಅದಕ್ಕೊಂದು ರೀಸನ್ ಇರಬೇಕು, ಪ್ರಾಪರ್ ರೀಸನ್ ಇರಬೇಕು. ಸೊ ಇವಾಗ ನನ್ನ ಕೇಸ್ನಲ್ಲಿ ನಾನು ವೆಬ್ಸೈಟ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ, ನಾನು ಇವಾಗ ವಿಡಿಯೋ ಎಡಿಟಿಂಗ್ ಹೇಳ್ಕೊಡೋದು ಇದೆಲ್ಲ ಮಾಡ್ತೀನಲ್ಲ, ಅದು ಬೇರೆಯವ್ರಿಗೆ ಗೊತ್ತಾಗಬೇಕು. ಆ್ಯಂಡ್ ಕೋರ್ಸ್ದು ಪ್ರೈಸ್ ಎಷ್ಟಾಗುತ್ತೆ ಏನು ಇದೆಲ್ಲ ಇನ್ಫಾರ್ಮೇಷನ್ ಒಂದು ಕಡೆ ಇರಬೇಕಂತ ಹೇಳ್ಬಿಟ್ಟು ನಾನು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ತಾ ಇರೋದು. ಸೊ ಇಲ್ಲಿ ನೋಡ್ಬೋದು, ವಾಟ್ ಆರ್ ವಿ ಬಿಲ್ಡಿಂಗ್, ಏನು ಬಿಲ್ಡ್ ಮಾಡ್ತೀವಿ ಅಂದರೆ ಒಂದು ಲ್ಯಾಂಡಿಂಗ್ ಪೇಜು ಶೋಕೇಸಿಂಗ್ ಆಫ್ಲೈನ್ ಕೋರ್ಸಸ್ ಅವೈಲೇಬಲ್. ಸೊ ಲ್ಯಾಂಡಿಂಗ್ ಪೇಜಸ್ ಅಂತ ಹೇಳ್ತಾರೆ. ಲ್ಯಾಂಡಿಂಗ್ ಪೇಜಸ್ ಅಂದರೆ ಈ ವೆಬ್ಸೈಟ್ನಲ್ಲಿ ಬರೀ ಒಂದು ಸಿಂಗಲ್ ಪೇಜ್ ಇರುತ್ತೆ ಅಥವಾ 2 ರಿಂದ 3 ಪೇಜ್ ಇರುತ್ತೆ ಅಷ್ಟೇ. ಬಟ್ ಮೇನ್ ಕಂಟೆಂಟ್ ಬಂದುಬಿಟ್ಟು ನಮಗೆ ಮೇನ್ ವೆಬ್ಸೈಟ್ ಸಿಂಗಲ್ ಪೇಜ್ನಲ್ಲೇ ಸಿಗ್ಬಿಡುತ್ತೆ ನಮಗೆ. ನೆಕ್ಸ್ಟು ಏನಿದ್ರದ್ದು ಗೋಲು ವೆಬ್ಸೈಟ್ದು. ಸೊ ಇದರಲ್ಲಿ ನಮ್ಮ ಗೋಲ್ ಏನಿದೆ ಅಂದರೆ ಒಂದು ರೀಚ್ ಔಟ್ ಆಗೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಥರ ಬೇಕು ನನಗೆ. ಆಮೇಲೆ ಕೋರ್ಸ್ಗಳನ್ನ ತೋರಿಸ್ಬೇಕು. ಸೊ ಇದು ಮೇನ್ ಆಗಿದ್ದು, ಇದು ಅದು ಗೋಲ್. ಪ್ಲೇಸ್ ಟು ಕಾಂಟ್ಯಾಕ್ಟ್, ಶೋ ಕೋರ್ಸ್ ಕಂಟೆಂಟ್ ಆ್ಯಂಡ್ ಇಟ್ಸ್ ಫೀಚರ್ಸ್. ನೆಕ್ಸ್ಟು ಟಾರ್ಗೆಟ್ ಆಡಿಯನ್ಸ್, ಇದು ತುಂಬ ಇಂಪಾರ್ಟೆಂಟು. ನೀವು ವೆಬ್ಸೈಟ್ ಮಾಡ್ತಿದ್ರಲ್ಲ ಅದರಲ್ಲಿ ಯಾರು ನಿಮ್ಮ ಕಸ್ಟಮರ್ಸು, ನಿಮ್ಮ ಆಡಿಯನ್ಸ್ ಯಾರು, ಈ ವೆಬ್ಸೈಟ್ ಯಾರು ನೋಡ್ತಾರೆ, ಅದು ತುಂಬ ಇಂಪಾರ್ಟೆಂಟ್. ಇವಾಗ ನನ್ನ ಕೇಸ್ನಲ್ಲಿ ನಾನು ಈ ಕೋರ್ಸಸ್ ಬಂದುಬಿಟ್ಟು ಒಬ್ಬ ಬಿಗಿನರ್ಗೆ ಯಾರಾದರೂ ವಿಡಿಯೋ ಎಡಿಟಿಂಗ್ನಲ್ಲಿ ಇಂಟ್ರೆಸ್ಟ್ ಇರ್ತಾರಲ್ಲ, ಸೊ ಅವ್ರಿಗೆ ಇದು ಮಾಡ್ತಿರೋದು. ಸೊ ಇದು ಒಂಥರ ಜೆನ್ರಿಕ್ ಅಂತ ಹೇಳ್ಬೋದು, ಜೊತೆಗೇ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಮೇಯ್ನಾಗೆ. ಸೊ ಇಲ್ಲಿ ನೋಡ್ಬೋದು, ಕಾಲೇಜ್ ಸ್ಟೂಡೆಂಟ್ಸು, ಯಂಗ್ ಆಡಿಯನ್ಸು, ಏಜ್ ಗ್ರೂಪ್ 18+ ಆ್ಯಂಡ್ ಎನಿವನ್ ಹೂ ಆರ್ ವಿಲ್ಲಿಂಗ್ ಟು ಲರ್ನ್ ಡಿಸೈನ್ ಅಥವಾ ಎಡಿಟಿಂಗ್.
ಇದು ನನ್ನ ಟಾರ್ಗೆಟ್ ಆಡಿಯನ್ಸ್ ಇದ್ದಿದ್ದು. ನೆಕ್ಸ್ಟು ಡಿಸೈಡ್ ಲುಕ್, ಯಾವ ಥರ ನಿಮಗೆ ವೆಬ್ಸೈಟ್ ಬೇಕು ಇದೆಲ್ಲ ಅವ್ರು ಕೇಳಬೇಕು ನಾವು ಕ್ಲೈಂಟ್ ಅವ್ರಿಗೆ. ಅವಾಗ ನಮಗೆ ಗೊತ್ತಾಗುತ್ತೆ ಅವ್ರ ಮೈಂಡಲ್ಲಿ ಯಾವ ಥರ ಫೀಲ್ ಇದೆ, ಯಾವ ಥರ ವೆಬ್ಸೈಟ್ ಬೇಕು ಅನ್ನೋದು ಗೊತ್ತಾಗುತ್ತೆ ನಮಗೆ. ಸೊ ಇವಾಗ ನನಗೆ ಸಿಂಪಲ್ ಮಿನಿಮಲಿಸ್ಟಿಕ್ ಈ ಥರದ್ದು ಇಷ್ಟ. ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. ಜೊತೆಗೆ ನಾನು ಒಂದಷ್ಟು ವೆಬ್ಸೈಟ್ ನೋಡಿರ್ತೀನಲ್ಲ, ನನ್ನ ವೆಬ್ಸೈಟಲ್ಲಿ ಈ ಥರ ಇರಬೇಕು ಅಂತ ಅನಿಸಿರುತ್ತೆ. ಸೊ ಆ ಥರದ ರೆಫರೆನ್ಸ್ನ ಇಲ್ಲಿ ಶೇರ್ ಮಾಡಿರೋದು. ಸೊ ಇದೇ ರೀತಿ ನಿಮ್ಮ ಕ್ಲೈಂಟ್ಸ್ಗೂ ಕೂಡ ನೀವು ಕೇಳಬೇಕು, ಯಾಕಂದರೆ ಅವ್ರಿಗೂ ಅನಿಸುತ್ತೆ ಈ ಇದರಲ್ಲಿ ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಇದೆಲ್ಲ ನಿಮಗೆ ಮೂಡ್ ಬೋರ್ಡ್ ಮಾಡುವಾಗ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟು ಎನಿ ಸ್ಪೆಸಿಫಿಕ್ ಫಂಕ್ಷನಾಲಿಟಿ, ಅಂದರೆ ಇವಾಗ ನಿಮ್ಮ ವೆಬ್ಸೈಟಲ್ಲಿ ಇವಾಗ ಕೆಲವೊಬ್ಬರಿಗೆ ವಾಟ್ಸಪ್ ಕಾಂಟ್ಯಾಕ್ಟ್ ಬೇಕಾಗುತ್ತೆ, ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತೀವಿ. ಸೊ ವೆಬ್ಸೈಟ್ ಇದೆಲ್ಲ ನೋಡ್ತಾರೆ ನಿಮಗೆ. ಇವಾಗ ನಿಮಗೆ ರೀಚ್ ಔಟ್ ಆಗಬೇಕಂದ್ರೆ ಯಾವ ರೀತಿ ಆಗಬೇಕು ಆ ಥರ. ಇವಾಗ ನನಗೆ ಫಾರ್ಮ್ ಸಬ್ಮಿಷನ್ ಅಂತ ಹೇಳ್ತಾರೆ, ಅಂದರೆ ನೀವು ಇಮೇಲು ಆಮೇಲೆ ನಿಮ್ಮ ಹೆಸರು ಮೆಸೇಜ್ ಹಾಕಿದ್ರೆ ನನಗೆ ಮೇಲ್ ಬರುತ್ತೆ, ಅದಕ್ಕೆ ಫಾರ್ಮ್ ಮೂಲಕ ನನಗೆ ಬರುತ್ತೆ ಅದು. ಸೊ ಈ ಫಂಕ್ಷನಾಲಿಟಿ ಬೇಕಾಗಿದ್ದು. ಇನ್ನು ಕೆಲವರಿಗೆ ವಾಟ್ಸಪ್ ಮೆಸೇಜ್ ಹೋಗಲಿ, ಈ ಥರ ಎಷ್ಟೊಂದು ಬೇರೆ ಬೇರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ ಆ ರೀತಿ. ಸೊ ಇದಿಷ್ಟು ನನಗೆ ಕ್ಲೈಂಟ್ ಕಡೆಯಿಂದ ಬಂದಿರೋ ಬ್ರೀಫ್ ಇದು. ಇವಾಗ ಇದೆಲ್ಲ ನೋಡಿಬಿಟ್ಟು ನಾನು ಈ ರೆಫರೆನ್ಸು ಇದೆಲ್ಲ ನೋಡಿಬಿಟ್ಟು ನೆಕ್ಸ್ಟು ನಾನು ಡಿಸೈನ್ ಮೂಡ್ ಬೋರ್ಡ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡೋದು ನೆಕ್ಸ್ಟ್ ಸ್ಟೆಪ್ ಇದು, ಮೂಡ್ ಬೋರ್ಡ್ ಕ್ರಿಯೇಟ್ ಮಾಡೋದು. ಸೊ ಏನಿದು ಅಗೇನ್ ಮೂಡ್ ಬೋರ್ಡ್ ಏನಂತ ಹೇಳಿದ್ರೆ, ನಾನು ಫಸ್ಟು ಪ್ರಾಜೆಕ್ಟ್ ಬ್ರೀಫ್ನಲ್ಲಿ ಏನೇನು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ರೆಫರೆನ್ಸಸ್ನ ಹುಡುಕಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ನನಗೆ ಫಸ್ಟು ಒಂದು ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾನೊಂದು ಕೋರ್ಸ್, ಅಂದರೆ ವೆಬ್ಸೈಟ್ನಲ್ಲಿ ನಾನು ಕೋರ್ಸಸ್ನ ಶೋಕೇಸ್ ಮಾಡಬೇಕು, ಇದು ಮೇನ್ ಪರ್ಪಸ್ ವೆಬ್ಸೈಟ್ದು. ಅದ್ರ ಮೇಲೆ ನಾನು ಸರ್ಚ್ ಮಾಡ್ತೀನಿ. ಇವಾಗ ನೀವು ಗೂಗಲ್ಗೆಲ್ಲಾದರೂ ಹೋದರೆ ಆನ್ಲೈನ್ ಕೋರ್ಸಸ್ ಆ ಥರ ಏನಾದ್ರು ಸರ್ಚ್ ಮಾಡಿ ನಿಮಗೆ ಒಂದಷ್ಟು ವೆಬ್ಸೈಟ್ಗಳು ಸಿಗುತ್ತೆ. ಅದರಲ್ಲಿ ನೋಡಿ ನಿಮಗೆ ಇದರಲ್ಲಿ ಯಾವ ರೀತಿ ಅವ್ರ ವೆಬ್ಸೈಟ್ ಡಿಸೈನ್ ಮಾಡಿದ್ದಾರೆ, ನಿಮ್ಗೆ ಅದರಲ್ಲಿ ಏನೇನು ಇಷ್ಟ ಅಂತ ಹೇಳ್ಬಿಟ್ಟು. ಸೊ ನಾನು ಈ ಬೇರೆ ಡಿಸೈನರ್ಸ್ದು ವೆಬ್ಸೈಟ್ಸ್ ಎಲ್ಲ ನೋಡಿದ್ದೀನಲ್ಲ, ಅದರಲ್ಲಿ ನನಗೆ ಒಂದೊಂದು ವಿಷಯ ಇಷ್ಟ ಆಯಿತು. ಸೊ ಇವಾಗ ಈ ಪರ್ಟಿಕ್ಯುಲರ್ ವೆಬ್ಸೈಟ್ NPS 3D ಅವ್ರದ್ದು ನೀವು ನೋಡಿದಾಗ ನನಗೆ ಈ ಹೀರೋ ಸೆಕ್ಷನ್ ತುಂಬ ಇಷ್ಟ ಆಯಿತು. ಸೊ ಬ್ಯಾಕ್ಗ್ರೌಂಡಲ್ಲಿ ಒಂದು ಚೆನ್ನಾಗಿರೋ ಇಮೇಜ್ ಹಾಕಿದ್ದಾರೆ, ಆ್ಯಂಡ್ ಅವ್ರದ್ದು ಈ ಹೆಡರ್ ಎಲ್ಲ ಸಿಂಪಲ್ಲಾಗೆ ಕ್ಲೀನಾಗಿ ಹಾಕಿದ್ದಾರೆ ಆ್ಯಂಡ್ ಮಿನಿಮಲ್ ಆಗಿದೆ. ಸೊ ಅದೆಲ್ಲ ನಾನು ಪಾಯಿಂಟ್ಔಟ್ ಮಾಡ್ಕೋತೀನಿ. ನೋಡಿ, ಲವ್ ದ ಹೀರೋ ಸೆಕ್ಷನ್ ಆ್ಯಂಡ್ ನ್ಯಾಪ್ಬಾರ್. ಸೊ ಇದೆಲ್ಲ ಪಾಯಿಂಟ್ಔಟ್ ಮಾಡಿ ಇಟ್ಕೋತೀನಿ. ಸುಮ್ಮನೆ ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಬಿಟ್ಟು ಇಟ್ಕೊಂಡ್ರೆ ಜ್ಞಾಪಕ ಇರಲ್ಲ, ನಾಳೆ ದಿನ ಯಾಕೆ ಇದು ಸ್ಕ್ರೀನ್ಶಾಟ್ ಇಟ್ಟಿದ್ದೀನಿ ಅಂತ ಅಲ್ಲಿ ಬರೆದಿಟ್ಕೊಂಡಿರಿ, ಇದರಲ್ಲಿ ಯಾಕೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಆಮೇಲೆ ನೀವು ಯಾವಾಗಲೂ ಟೈಮ್ ಸಿಕ್ಕಿದಾಗ ಮತ್ತೆ ಈ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದಾಗ ನೀವು ಬರೆದಿಟ್ಟಿರ್ತೀರಲ್ಲ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಇದು ಇಷ್ಟ ಆಯ್ತು ಅಂತ ಬರೆದಿದೆ ಅಂತ ಹೇಳ್ಬಿಟ್ಟು. ಆ ರೀತಿ. ನೆಕ್ಸ್ಟು ಇವ್ರು ನೋಡಿ, ಇದು ಸುಮನ್ ಹೋಪ್ ಅವ್ರ ವೆಬ್ಸೈಟ್ ಥರ. ಅವ್ರ ವೆಬ್ಸೈಟ್ನಲ್ಲಿ ನನಗೆ ಇದಿಷ್ಟ ಆಯಿತು, ವಾಟ್ ಯು ಲರ್ನ್ ಅಂತ ಹಾಕಿದ್ರಲ್ವ, ಈ ಥರದ Q&A ಸೆಕ್ಷನ್ ಇಷ್ಟ ಆಯ್ತು ನನಗೆ. ಅಗೇನ್ ಇಷ್ಟ ಆಗಿದ ತಕ್ಷಣ ನೀವು ಇಂಪ್ಲಿಮೆಂಟ್ ಮಾಡಬೇಕಂತೇನಿಲ್ಲ, ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಲಿಸ್ಟ್ ಮಾಡ್ತಾ ಬರಬೇಕು ನೀವು. ನೆಕ್ಸ್ಟು ಇದು ಬಂದುಬಿಟ್ಟು ಕೋರ್ಸ್ ಯಾವ ರೀತಿ ಅವರು ಶೋಕೇಸ್ ಮಾಡಿದಾರಂತ. ಇದು ರಾಜೀವ್ ಮೆಹ್ತಾ ಅವ್ರದ್ದು ವೆಬ್ಸೈಟ್ನಲ್ಲಿರೋದು. ಸೊ ಇದು ಕೂಡ ನನಗೆ ಇಷ್ಟ ಆಯಿತು. ಸಿಂಪಲ್ಲಾಗಿ ನೋಡಿ, ಡ್ಯೂರೇಷನ್ 12 ವಾರ ಇರುತ್ತೆ, ಸಾಫ್ಟ್ವೇರು, ಸ್ಕಿಲ್ಸು, ಲೊಕೇಶನ್ ಏನು, ಫೀಸು ಏನು ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗೆ ಹಾಕಿದ್ದಾರೆ. ಆ್ಯಂಡ್ ಅವ್ರ ವೆಬ್ಸೈಟ್ ಕೂಡ ಅಷ್ಟೇ ಸಿಂಪಲ್ ಕ್ಲೀನ್ ನ್ಯಾಬ್ಬಾರು, ಇದರಲ್ಲಿ ನ್ಯಾಬ್ಬಾರ್ ಚೆನ್ನಾಗಿದೆ ಸಿಂಪಲ್ಲಾಗಿ ಅಂತ. ಇದೇ ರೀತಿ ನೀವು ಬೇರೆ ಬೇರೆ ರೆಫರೆನ್ಸಸ್ ಎಲ್ಲ ನೋಡಿದಾಗ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ಮೆನ್ಷನ್ ಮಾಡಿದ್ದೀನಿ. ಇದು ಒಂದು ಸ್ಕೂಲ್ ಆಫ್ ಮೋಷನ್ ಅವ್ರದ್ದು. ಸೊ ಇದರಲ್ಲಿ ನನಗೆ ಕೋರ್ಸ್ ಬಗ್ಗೆ ಅವರು ಮೆನ್ಷನ್ ಮಾಡಿರೋದು ಏನೇನು ಇರುತ್ತೆ ಇದರಲ್ಲಿ ಅಂತ. ಸೊ ಈ ಲೇಔಟ್ ನನಗೆ ಇಷ್ಟ ಆಯಿತು. ಇದರಲ್ಲಿ ಈ ಥರದ್ದು ಒಂದಷ್ಟು ಎಲಿಮೆಂಟ್ಸ್ ನನಗೆ ಏನೇನು ಇಷ್ಟ ಆಯಿತು, ಫುಟರು ಏನೇನು ಇಷ್ಟ ಆಗಿದೆ ಅಂತ ಎಲ್ಲ ಮೆನ್ಷನ್ ಮಾಡ್ತೀನಿ ನಾನು. ಆ್ಯಂಡ್ ಇದು ಪಿಕ್ಸಿಮ್ ಪರ್ಫೆಕ್ಟು. ಇದರಲ್ಲಿ ಅಬೌಟಸ್ ನನಗೆ ಇಷ್ಟ ಆಯಿತು, ಸಿಂಪಲಾಗೆ ಕಂಟೆಂಟ್ ಚೆನ್ನಾಗಿ ಹಾಕಿದ್ದಾರೆ ಇದರಲ್ಲಿ. ಸೊ ಈ ರೀತಿ ಏನೇನು ಇಷ್ಟ ಆಗುತ್ತೆ ಅದೆಲ್ಲ ನೋಟ್ ಮಾಡಿಕೊಂಡು ಮೆನ್ಷನ್ ಮಾಡಿ ಇಟ್ಕೊತೀನಿ ನಾವು. ಇದಿಷ್ಟು ಮೂಡ್ ಬೋರ್ಡ್ ಎಲ್ಲ ಆದಮೇಲೆ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಡಿಸೈನ್ ಮಾಡುವಾಗ ಫಸ್ಟು ನಾವು ಸ್ಟೈಲ್ ಫ್ರೇಮ್ಸ್ ಅಥವಾ ಸ್ಟೈಲ್ಸ್ ಅಂತ ಹೇಳ್ತಾರೆ, ಅಂದರೆ ಫಾಂಟ್ಸ್ ಏನು ಯೂಸ್ ಮಾಡ್ತೀರಾ, ಎಲಿಮೆಂಟ್ಸ್ ಏನೇನು ಯೂಸ್ ಮಾಡ್ತೀರಾ, ಕಲರ್ಸು, ಇದೆಲ್ಲ ಬರುತ್ತೆ. ಸೊ ಅಗೇನ್ ಇದು ಬಂದುಬಿಟ್ಟು ನಮಗೆ ಫಿಗ್ಮಾನಲ್ಲಿ ಈ ಆ್ಯಸೆಟ್ಸ್ ಎಲ್ಲ ನಮಗೆ ಸಿಗುತ್ತೆ. ಒಂದಷ್ಟು ಜನ ಬೇರೆ ಕ್ರಿಯೇಟರ್ಸ್ ಎಲ್ಲ ಮಾಡಿರ್ತಾರೆ. ಅದೇ ರೀತಿ ಆ ಕೋರ್ಸ್ ನೋಡೋದಲ್ಲ, ಅದರಲ್ಲಿ ಅವರು ಮಾಡಿಟ್ಟಿದ್ರು ಇದೆಲ್ಲ ಬಂದುಬಿಟ್ಟು. ಸೊ ಇಲ್ಲಿ ನೋಡ್ಬೋದು, ಫೋನ್ ಪ್ರೋಟೋಟೈಪ್ ಥರ ಪ್ಲೇಸ್ ಹೋಲ್ಡರ್ಸು ಇದೆಲ್ಲ ಕ್ರಿಯೇಟ್ ಮಾಡಿಟ್ಟಿರ್ತಾರೆ. ಇದೆಲ್ಲ ವೈರ್ ಫ್ರೇಮ್ ಮಾಡುವಾಗ ಯೂಸ್ ಆಗುತ್ತೆ. ಆ್ಯಂಡ್ ಒಂದಷ್ಟು ಐಕಾನ್ಸು, ಬಟನ್ಸು, ಕಲರ್ಸು ಇದೆಲ್ಲ. ಆಮೇಲೆ ಫಾಂಟ್ಸ್ ಕೂಡ ಅಷ್ಟೇ. ನನಗೆ ಮೇಯ್ನಾಗೆ ಪಾಪಿನ್ಸ್ ಫಾಂಟ್ ತುಂಬ ಇಷ್ಟ. ನೋಡೋಕ್ಕೆ ಸಿಂಪಲ್, ಜಾಮೆಟ್ರಿಕ್ಕು, ಚೆನ್ನಾಗಿರುತ್ತೆ, ಕ್ಲೀನಾಗಿರುತ್ತೆ. ಸೊ ಇದೆಲ್ಲ ನಾವು ಟೈಪೋಗ್ರಫಿ ಇದೆಲ್ಲ ಸೆಟ್ ಮಾಡ್ಕೋಬೇಕು ನಾವು ಮುಂಚೆ. ಅಗೇನ್ ಮಾಡಿಲ್ಲ ಅಂದರೂ ನಡೆಯುತ್ತೆ, ಬಟ್ ಇದು ಪ್ರೊಸೀಜರ್ ಥರ
ಇದೆಲ್ಲ ಒಬ್ಬ ಪ್ರೊಫೆಷ್ನಲ್ ಆಗಿ ನೀವು ಕಾಣಿಸ್ಕೋಬೇಕಂದ್ರೆ ಇದೆಲ್ಲ ಮಾಡಿದ್ರೆ ನೀವು ಪ್ರೆಸೆಂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ನಿಮ್ಮ ಕ್ಲೈಂಟ್ಗೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ವೈರ್ ಫ್ರೇಮಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅಗೇನ್ ವೈರ್ ಫ್ರೇಮಿಂಗ್ನಲ್ಲಿ ನಾವು ಮೂಡ್ ಮೋಡ್ನಲ್ಲಿ ಏನೇನು ಮಾಡಿದ್ವಿ ಅದೆಲ್ಲ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟು ಲ್ಯಾಂಡಿಂಗ್ ಪೇಜ್ ಅಂದರೆ ಏನು, ಒಂದು ಹೀರೋ ಸೆಕ್ಷನ್ ನ್ಯಾವ್ ಬಾರ್ ಬರಬೇಕು. ಸೊ ಅಗೇನ್ ನಾನು ಅಲ್ಲಿ ಮೆನ್ಷನ್ ಮಾಡಿದ್ನಲ್ಲ ನನಗೆ ಈ ಹೀರೋ ಸೆಕ್ಷನ್ ಇಷ್ಟ ಅಂತ, ಆ ರೀತಿಯಲ್ಲಿ ನಾವು ವೈರ್ ಫ್ರೇಮ್ಸ್ನ ಡಿಸೈನ್ ಮಾಡ್ತೀವಿ. ಇವಾಗ ವೈರ್ ಫ್ರೇಮ್ ಅಂದರೆ ಏನು, ಇದು ಸುಮ್ಮನೆ ಒಂದು ಸ್ಕೆಲಿಟನ್ ಥರ. ಸೊ ಇದ್ರಲ್ಲಿ ನಾವು ಕಲರ್ಸು ಡಿಸೈನು ಅದೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ. ಇದರಲ್ಲಿ ಏನಂದರೆ ಲೇಔಟ್, ಎಲ್ಲಿ ಏನು ಬರಬೇಕು ಅದನ್ನು ನಾವು ಫೋಕಸ್ ಮಾಡ್ತೀವಿ ಅಷ್ಟೇ. ಸೊ ಇಲ್ಲಿ ಫಸ್ಟ್ ಹೀರೋ ಸೆಕ್ಷನ್ ಅಲ್ವಾ, ನನಗೆ ಯಾವ ರೀತಿ ಬೇಕು, ಬ್ಯಾಕ್ಗ್ರೌಂಡ್ ಇಮೇಜ್ ಇರಬೇಕು, ಮೇಲೆ ಟೆಕ್ಸ್ಟ್ ಬರಬೇಕು, ಸಿಂಪಲ್ ನ್ಯಾವ್ ಬಾರ್ ಇರಬೇಕು ಅಷ್ಟೇ. ಸೊ ಈ ಗ್ರೇ ಬಾಕ್ಸ್ ಇದೆ ನೋಡಿ, ಇದು ಪ್ಲೇಸ್ ಹೋಲ್ಡರ್. ಅಂದರೆ ಇದು ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ, ಓಕೆ ಇಲ್ಲಿ ಫುಲ್ ಇಮೇಜ್ ಬರುತ್ತೆ, ಏನೋ ಒಂದು ಇಮೇಜ್ ಬರುತ್ತೆ. ಏನು ಇಮೇಜ್ ಬರುತ್ತೆ ಏನು ಅದೆಲ್ಲ ಸ್ಪೆಸಿಫಿಕ್ ಆಗಿ ಇಲ್ಲಿ ಡಿಸೈಡ್ ಮಾಡಲ್ಲ ನಾವು. ಇಲ್ಲಿ ಇಮೇಜ್ ಬರುತ್ತೆ, ಇಲ್ಲಿ ಅದ್ರ ಮುಂದೆ ಒಂದು ಟೆಕ್ಸ್ಟ್ ಬರುತ್ತೆ, ನ್ಯಾವ್ ಬಾರ್ ಈ ರೀತಿ ಇರುತ್ತೆ, ಲೋಗೋ ಇಲ್ಲಿ ಪ್ಲೇಸ್ ಮಾಡ್ತೀವಿ, ಇಲ್ಲಿ ಒಂದು 4 ಟೆಕ್ಸ್ಟ್ ಬರುತ್ತೆ, ಆಮೇಲೆ ಒಂದು ಬಟನ್ ಬರುತ್ತೆ, ಇದಿಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಕೋರ್ಸ್ ಫೀಚರ್ಸ್. ಅಂದರೆ ಈ ಕೋರ್ಸ್ನಲ್ಲಿ ಏನು ಸ್ಪೆಷಲ್, ನನ್ನ ಕೋರ್ಸ್ ಯಾಕೆ ತೊಗೋಬೇಕು ನೀವು, ಅದು ಮೇನ್ ಒಂದು USP ಅಂತ ಹೇಳ್ತಾರೆ, ಯುನಿಕ್ ಸೆಲ್ಲಿಂಗ್ ಪಾಯಿಂಟ್ ಥರ. ಸೊ ನೀವು ಬಂದು ನನ್ನ ಹತ್ರ ಎಷ್ಟೊಂದು ಹೇಳ್ಕೊಡೋರೋ ಕೋರ್ಸಸ್ ಇದೆಲ್ಲ ಇದೆಯಲ್ಲ, ನನ್ನ ಹತ್ರ ಯಾಕೆ ಬಂದು ಕಲಿಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಒಂದಷ್ಟು ಪಾಯಿಂಟ್ಸ್ನ ನಾವು ಶೇರ್ ಮಾಡಿರ್ತೀವಿ ಇಲ್ಲಿ. ನೆಕ್ಸ್ಟ್ ಇವಾಗ ಆಯಿತು, ಮೇನ್ ಇದು ನೋಡ್ತೀರಾ, ಆಮೇಲೆ ಕೋರ್ಸ್ ನನ್ನ ಹತ್ರ ಯಾಕೆ ಕಲಿಬೇಕಂತ ಗೊತ್ತಾಗುತ್ತೆ. ನೆಕ್ಸ್ಟು ಏನೇನು ಹೇಳ್ಕೊಡ್ತೀರಾ. ಸೊ ಕೋರ್ಸಸ್ ಬಂದಾಗ ಯಾವ್ಯಾವ ಕೋರ್ಸಸ್ ಇರುತ್ತೆ ಅದರದ್ದು ಡಿಸೈನ್ ನನಗೆ ಈ ಥರ ಲೇಔಟ್ ನಲ್ಲಿ ಇರಬೇಕಂತ. ಇದಾದ್ಮೇಲೆ ನೆಕ್ಸ್ಟ್ ಪ್ರೂಫು, ಟೆಸ್ಟಿಮೋನಿಯಲ್ಸು. ಆಮೇಲೆ ಇದೆಲ್ಲ ಓಕೆ, ನೀವು ನೋಡಿದ್ರಿ ಕೋರ್ಸ್ ಏನೇನಿದೆ ಅಂತ ತಿಳ್ಕೊಂಡ್ರಿ, ಆಮೇಲೆ ಎಷ್ಟು ಜನ ಬಂದಿದ್ದಾರೆ ಸ್ಟೂಡೆಂಟ್ಸ್ ಇದೆಲ್ಲ ತಿಳ್ಕೊಂಡ್ರೆ ನೆಕ್ಸ್ಟು ಇದೆಲ್ಲ ಆದ್ಮೇಲೆ ನೀವೊಂದು ಆ್ಯಕ್ಷನ್ ತೊಗೋಬೇಕಲ್ವಾ. ಅಂದರೆ ನೀವು ಸೇರ್ಕೋಬೇಕಂತಿದ್ರೆ ಎಲ್ಲಿ ರೀಚ್ ಆಗಬೇಕು ಅದೆಲ್ಲ ಬೇಕು. ಸೊ ಅದು ಕಾಲ್ ಟು ಆ್ಯಕ್ಷನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಕಾಲ್ ಟು ಆ್ಯಕ್ಷನ್. ಇದೇ ರೀತಿ ನೆಕ್ಸ್ಟ್ ಅಬೌಟ್ ಮೀ, ಇವಾಗ ಯಾರು ಹೇಳ್ಕೊಡ್ತಾರೆ ಅವ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ ತಿಳ್ಕೊಬೇಕಂತಾರೆ ಒಂದಷ್ಟು ಜನ, ಅದ್ರದ್ದು ಇನ್ಫಾರ್ಮೇಷನ್ ಎಲ್ಲ ಅಬೌಟ್ ಮೀನಲ್ಲಿ ಇರುತ್ತೆ. ಸೊ ಹಾಗೆ ನನಗೆ ಸಿಂಪಲ್ ಆಗಿ ಇಡಬೇಕು, ಹಾಗಾಗಿ ನಾನು ಇಷ್ಟೇ ಸಿಂಪಲ್ ಆಗಿ ಇಟ್ಟಿದ್ದೀನಿ. ಇನ್ನೂ ಒಂದಷ್ಟು ಜನ ಅವ್ರದ್ದು ಫ್ಯಾಮಿಲಿ ಬಗ್ಗೆ ಹೇಳೋರು ಇರ್ತಾರೆ, ಇನ್ನು ಅವ್ರು ಏನೇನು ಮಾಡಿರ್ತಾರೆ ಅದೆಲ್ಲ ತುಂಬಿಸಿಟ್ಟಿರ್ತಾರೆ, ಅದು ಇಂಡಿವಿಜುವಲ್ ಬಿಟ್ಟಿರೋದು. ಸೊ ಇದು ಸೆಕೆಂಡ್ ಸ್ಟೆಪ್ಪು, ವೈರ್ ಫ್ರೇಮಿಂಗು. ಇದೆಲ್ಲ ಮಾಡಿದ್ಮೇಲೆ ನೆಕ್ಸ್ಟು ಡಿಸೈನ್ ಮಾಡ್ತೀವಿ ನಾವು. ಡಿಸೈನ್ನಲ್ಲಿ ನಿಮಗೆ ಕಂಪ್ಲೀಟು ನಿಮ್ಮ ವಿಡಿಯೋ, ನಿಮ್ಮ ವೆಬ್ಸೈಟು ಯಾವ ರೀತಿ ಬರಬೇಕು, ಏನು ಎಲಿಮೆಂಟ್ಸ್ನ ಹಾಕ್ತೀರಾ, ಯಾವ ಕಲರ್ಸ್ ಹಾಕ್ತೀರಾ, ಈ ಥರದ್ದೆಲ್ಲ ಬರುತ್ತೆ ಅದರಲ್ಲಿ. ಸೊ ಇಲ್ಲಿ ನೋಡ್ಬೋದು, ನಾನು ಹೇಳಿದ್ನಲ್ಲ ಇಮೇಜ್ ಆಗಬೇಕು, ಮೇಲೆ ಟೆಕ್ಸ್ಟ್ ಬರಬೇಕಂತ. ಸೊ ಈ ರೀತಿ. ಸೊ ಇಲ್ಲಿ ನಾನು 3D ಮಾಡಲಿಂಗ್ ಮಾಡಿದ್ನಲ್ಲ ಆ ಇಮೇಜ್ನ ನಾನು ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ತುಂಬ ಇಷ್ಟ ಆಯ್ತು ನನಗೆ, ಈ ಪರ್ಟಿಕ್ಯುಲರ್ 3D ಮಾಡಲು. ಇದು ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಮೇಲೆ ವೈಟ್ ಟೆಕ್ಸ್ಟು, ಯಾವ ಕಲರ್ ಟೆಕ್ಸ್ಟ್ ಬರಬೇಕು ಏನು ಅದೆಲ್ಲ ನೀವು ಡಿಸೈನ್ ಮಾಡುವಾಗ ಡಿಸೈಡ್ ಮಾಡ್ತೀರಾ ಇದೆಲ್ಲ. ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ UI ಪ್ರಿನ್ಸಿಪಲ್ಸ್ ಅಂತೆಲ್ಲ ಹೇಳಿದ್ನಲ್ಲ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇದಾದಮೇಲೆ ನೆಕ್ಸ್ಟು ಕೋರ್ಸ್ ಫೀಚರ್ಸು ಈ ಥರದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಕೆಲವೊಂದು ಟೆಕ್ಸ್ಟ್ ಗ್ರೇನಲ್ಲಿದೆ, ಕೆಲವೊಂದು ಡಾರ್ಕ್ ಆಗಿದೆ. ಇದೆಲ್ಲ ಅಗೇನ್ ಡಿಸೈನ್ ಪ್ರಿನ್ಸಿಪಲ್ಸಲ್ಲಿ ಬರುತ್ತೆ. ಸೊ ಇದು ನೀವು ಫಸ್ಟ್ ನೋಡಿದ ತಕ್ಷಣ ನೀವು ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಅನ್ನೋ ಒಂದು ಹೈಲೈಟ್ ಆಗುತ್ತೆ. ಸೊ ನನಗೆ ನಮ್ಮ ಕಂಪ್ನಿದು ಹೈಲೈಟ್ ಆಗಬೇಕು, ಹಾಗಾಗಿ ಇದು ಮಾಡಿದ್ದೀನಿ. ಇದೆಲ್ಲ ಇವಾಗ ನೋಡಿ, ವಾಟ್ ಮೇಕ್ಸ್ ಲರ್ನಿಂಗ್ ಇನ್ ಲರ್ನಿಂಗ್ ಆ್ಯಂಡ್ ಶೇರಿಂಗ್ ಡಿಫ್ರೆಂಟ್. ಇದೆಲ್ಲ ಒಂದೇ ಕಲರಲ್ಲಿ ಬರೆದ್ಬಿಟ್ರೆ ಆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ಬೇರೆ ಕಲರಲ್ಲಿ ಬರೆದಾಗ ಅಥವಾ ಶೇಡ್ ಕಾಂಟ್ರಾಸ್ಟ್ ಚೇಂಜ್ ಮಾಡಿದಾಗ ನಿಮಗೆ ಹೈಲೈಟ್ ಥರ ಬರುತ್ತೆ. ಆ್ಯಂಡ್ ನನಗೆ ನನ್ನ ವೆಬ್ಸೈಟ್ದು ಅಥವಾ ಬ್ರ್ಯಾಂಡ್ದು ಥೀಮ್ ಬಂದುಬಿಟ್ಟು, ಕಲರ್ ಥೀಮ್ ಬಂದುಬಿಟ್ಟು ನ್ಯೂಟ್ರಲ್ ಕಲರ್ಸು, ವೈಟು, ಗ್ರೇ, ಬ್ಲ್ಯಾಕು, ಆಮೇಲೆ ಒಂದು ಆಕ್ಸೆಂಟ್ ಕಲರ್ ಅಂತ ಹೇಳ್ತಾರೆ, ಅದು ರೆಡ್ ಕಲರ್. ಆ್ಯಂಡ್ ರೆಡ್ ಕಲರ್ ಯಾಕಂತ ಹೇಳಿದ್ರೆ ಅದು ಐ ಕ್ಯಾಚಿಂಗ್ ಥರ, ನಿಮ್ಮ ಕಣ್ಣು ಅಲ್ಲಿ ಎಳೆಯುತ್ತದು. ಸೊ ಇವಾಗ ಇಲ್ಲಿ ಬಂದಿದ ತಕ್ಷಣ ನೀವು ಫಸ್ಟ್ ಇಲ್ಲಿ ಕೋರ್ಸ್ ಕಂಟೆಂಟ್ ಹತ್ರ ಹೋಗ್ಬೋದು ಒಂದೊಂದ್ಸತಿ ಕಣ್ಣು. ಸೊ ಆ ರೀತಿ. ಸೊ ಇಲ್ಲಿ ನಿಮಗೆ ಡಿಸ್ಟಿಂಗ್ವಿಶ್ ಆರಾಮಾಗಿ ಗೊತ್ತಾಗುತ್ತೆ ಏನೇನು ಇರುತ್ತೆ ಇದರಲ್ಲಿ ಏನಂತ. ಸೊ ಈ ರೀತಿ ಡಿಸೈನ್ ಮಾಡ್ತೀರಾ. ಸೊ ಫುಟರು ಇದೆಲ್ಲ ಇದಾದಮೇಲೆ ಅಬೌಟ್ ಅಸ್ ಪೇಜು ಇದೆಲ್ಲ. ಸೊ ಇದಿಷ್ಟು ಬಂದು ಡಿಸೈನ್ ಮಾಡಿದ್ಮೇಲೆ ನನಗೆ ಒಂದು ಐಡಿಯಾ ಗೊತ್ತಾಯಿತು, ಓಕೆ ಎಲ್ಲೆಲ್ಲಿ ಏನೇನು ಬರುತ್ತೆ, ಯಾವ ರೀತಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ಡೆವಲಪ್ಮೆಂಟ್ ಮಾಡೋಕ್ಕೆ ವೆಬ್ ಫ್ಲೋನಲ್ಲಿ ಡೆವಲಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೀವು ವೆಬ್ ಡೆವಲಪ್ಮೆಂಟ್ ಮಾಡಿದಾಗ ಮೇನ್ ಏನಂತ ಹೇಳಿದ್ರೆ ಯಾವಾಗಲೂ ಫಸ್ಟು ಡಿಸೈನ್ ಮಾಡಿ, ಡೈರೆಕ್ಟ್ ಡೆವಲಪ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಿಮಗೆ ಡೆವಲಪ್ಮೆಂಟ್ ಮಾಡೋಕ್ಕೆ ಹೋದಾಗ ಇವಾಗ ನಿಮ್ಮ ವೆಬ್ಸೈಟ್ನಲ್ಲಿ ಮೇ ಬಿ ಇವಾಗ ನಿಮ್ಮ ಮೈಂಡಲ್ಲಿ ಇರುತ್ತೆ, ನನಗೆ ಒಂದು ಇಮೇಜ್ ಇರಬೇಕು, ಮೇಲೆ ಟೆಕ್ಸ್ಟ್ ಬರಬೇಕಂತ. ನೀವು ಡೈರೆಕ್ಟಾಗಿ ಮಾಡೋಕ್ಕೆ ಹೋದಾಗ ಅಲ್ಲಿ ಈ ಡ್ಯೂ ಬ್ಲಾಕು, ಆಮೇಲೆ ಕಂಟೈನರು, ಈ ಥರ ಒಂದಷ್ಟೆಲ್ಲ ಟರ್ಮಿನಾಲಜೀಸ್ ಬರುತ್ತೆ, ಅದು ನಿಮಗೆ ತಲೆ ತಿನ್ನುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಸೆಕ್ಷನ್ ತೊಗೊಂಡ್ರೆ ನೀವು ಇಲ್ಲಿ ಸಪ್ರೇಷನ್ ಇದೆ,
ಸೊ ಇದೇ ಒಂದು ಸಪ್ರೇಟ್ ಸೆಕ್ಷನ್ನು, ಇದೇ ಸಪ್ರೇಟ್ ಅಲ್ವಾ. ಇದೆಲ್ಲ ನೋಡಾಗ ನಿಮ್ಗೆ ಅಲ್ಲಿ ಫೋಟೋಶಾಪಲ್ಲಿ ಕೂರಿಸ್ತೀವಲ್ಲ ಆ ಥರ ಕೂರ್ಸೋಕ್ಕಾಗಲ್ಲ ನಾವು ಡೆವಲಪ್ಮೆಂಟ್ ಮಾಡುವಾಗ. ಡೆವಲಪ್ಮೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಬಾಕ್ಸ್ ಮಾಡಿರ್ತಾರೆ ಅದು. ಫಸ್ಟ್ ನೀವು ಇದು ಒಂದು ಕಂಟೈನರಲ್ಲಿ ಕೂರಿಸ್ಬೇಕು, ಅದಾದಮೇಲೆ ಈ ಟೆಕ್ಸ್ಟ್ನ ಕೂರಿಸ್ಬೇಕು, ಅದು ಒಂದ್ರ ಮೇಲೆ ಒಂದು ಸ್ಟ್ಯಾಕ್ ಆಗ್ತಾ ಹೋಗುತ್ತದು. ಸೊ ಅದೆಲ್ಲ ಪ್ಲ್ಯಾನ್ ಮಾಡಬೇಕು. ಅಗೇನ್ ಇದೆಲ್ಲ ನೀವು ಆ ಕೋರ್ಸು ಅದಿದ್ದು ನೋಡಿದಾಗ ಗೊತ್ತಾಗುತ್ತೆ. ನಾನು ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಲೆಂದಿ ಆಗಿದೆ, ಡೀಟೇಲಾಗಿ ಹೇಳೋಕ್ಕೆ ಹೋಗಲ್ಲ. ಬಟ್ ಯಾವಾಗಲೂ ಡಿಸೈನ್ ಫಸ್ಟ್ ಮಾಡಿ, ಆಮೇಲೆ ನಿಮಗೆ ಬ್ರೇಕ್ ಡೌನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ನಾನು ವೆಬ್ಸೈಟಲ್ಲಿ ಬರ್ಸ್ಬೇಕಂದ್ರೆ ಏನೇನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇದು ಎಲ್ಲ ಆದಮೇಲೆ ನಾನು ವೆಬ್ಸೈಟ್ ಡೆವಲಪ್ಮೆಂಟ್ ಮಾಡಿದೆ ವೆಬ್ಫ್ಲೋನಲ್ಲಿ. ಅವ್ರು ಚೆನ್ನಾಗಿ ಬಂತು ಆ್ಯಂಡ್ ರೆಸ್ಪಾನ್ಸಿವ್ ಎಲ್ಲ ಅದೇ ಮಾಡ್ಕೊಳ್ಳುತ್ತೆ. ನಾವು ಒಂದಷ್ಟು ಸ್ವಲ್ಪ ಟ್ವೀಕಿಂಗ್ ಮಾಡಬೇಕಾಗುತ್ತೆ, ಸ್ವಲ್ಪ ಚೇಂಜಸ್. ಫೈನ್, ಇದು ನನ್ನ ಓನ್ ವೆಬ್ಸೈಟು ನಾನು ಮಾಡ್ಕೊಂಡಿದ್ದು. ಆ್ಯಂಡ್ ನನಗೇನೆಂದರೆ ನನ್ನ ಕೆಲಸ ಎಲ್ಲ ನಾನೇ ಮಾಡ್ಕೊಳ್ಳೋಕ್ಕೆ ಇಷ್ಟ. ನನಗೆ ಆ ರೀಸನ್ಗೋಸ್ಕರ ನನಗೆ ಕಲಿಯೋಕ್ಕೆ ಇಷ್ಟ. ಅದೊಂದು ಒಂಥರ ಪ್ರೌಡ್ ಫೀಲಿಂಗು, ನನ್ನ ವೆಬ್ಸೈಟ್ನ ನಾನೇ ಮಾಡಿಕೊಂಡೆ ಅನ್ನೋದು ಆ ಥರ. ಇದಾದಮೇಲೆ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಎಲ್ಲ ಬಂತು, ಒಂದಷ್ಟು ವೆಬ್ಸೈಟ್ ಪ್ರಾಜೆಕ್ಟ್ಸು ಅದು ಮಾಡಿದ್ದೀನಿ. ಸೊ ಅಗೇನ್ ಇದು ಇವಾಗ ಕರೆಂಟ್ಲಿ ನಾವು ವರ್ಕ್ ಮಾಡ್ತಿರೋದು ಸ್ಪೆಲ್ಬಿ ಯೂನಿವರ್ಸ್ ಅಂತ ಒಂದು ಪ್ರಾಜೆಕ್ಟು. ಅದಕ್ಕೆ ಈ ಸ್ಕ್ರೀನ್ಸ್ ಎಲ್ಲ ಬಂದುಬಿಟ್ಟು ನಾವು ಡಿಸೈನರ್ ಹೈಯರ್ ಮಾಡಿಬಿಟ್ಟು ನಾವು ಮಾಡಿದ್ದು. ಬಟ್ ವೆಬ್ಸೈಟ್ ಬಂದುಬಿಟ್ಟು ನಾವೇ ಡಿಸೈನ್ ಮಾಡಿದ್ವಿ. ಸೊ ಅಗೇನ್ ಇಲ್ಲಿ ನೋಡ್ಬೋದು, ಇಲ್ಲಿದೆ ನೋಡಿ, ಇದು ಫಸ್ಟ್ ನಾನು ಮಾಡಿದ್ದು ಫೋಟೋಶಾಪಲ್ಲಿ. ಆ ಟೈಮಲ್ಲಿ ಡಿಸೈನ್ ಮಾಡಿದ್ದು ನೋಡಿ ಯಾವ ರೀತಿ ಇದೆ. ಇದು ಪ್ಲೇಸ್ ಹೋಲ್ಡ್ರು, ಇದು ನ್ಯಾವ್ ಬಾರೋ ಲೋಗೋ ಇಲ್ಲಿ ಇದು ಬರುತ್ತೆ. ಸೊ ನೀವು ಸ್ಟಾರ್ಟಿಂಗ್ ನೋಡ್ಬೋದು ಎಷ್ಟು ಅಸಹ್ಯವಾಗಿದೆ ನೋಡಿ. ಅಗೇನ್ ಇದೆಲ್ಲ ನೀವು ಇಲ್ಲಿ ಇಮೇಜಸ್ ಅದು ಹಾಕಬೇಕು, ಸುಮ್ಮನೆ ಪ್ಲೇಸ್ ಹೋಲ್ಡರ್ ಥರ ಹಾಕಿದ್ದೀನಿ. ಬಟ್ ಸ್ಟಿಲ್ ಅದಕ್ಕೆ ಕಂಪೇರ್ ಮಾಡಿದಾಗಲೂ ಇದಕ್ಕೆ ಕಂಪೇರ್ ಮಾಡಿದಾಗ ಎಷ್ಟು ಡಿಫ್ರೆನ್ಸ್ ಇದೆ. ಆ ಥರ ಎಲ್ಲಾದರೂ ಒಂದು ಕಡೆ ನಾವು ಸ್ಟಾರ್ಟ್ ಮಾಡಬೇಕು, ಹೋಗ್ತಾ ಹೋಗ್ತಾ ಇಂಪ್ರೂವ್ ಆಗ್ತಾ ಹೋಗ್ತೀವಿ. ಇವಾಗಿರೋ ವೆಬ್ಸೈಟ್ ಬಂದುಬಿಟ್ಟು ಈ ಥರ ಡಿಸೈನ್ ಬರುತ್ತೆ. ಹಾಗೆ ನಾನು ತೋರಿಸ್ತೀನಿ ನಿಮಗೆ ವೆಬ್ಸೈಟು ಯಾವ ಥರ ಬರುತ್ತೆ ಏನಂತ ಹೇಳ್ಬಿಟ್ಟು. ಈ ಸ್ಕ್ರೀನ್ಸ್ ಎಲ್ಲ ಬಂದು ನಾನು ಡಿಸೈನ್ ಮಾಡಿದ್ದು. ಇದು ವೆಬ್ ಅಪ್ಲಿಕೇಶನ್ಗೆ. ಸೊ ನಮ್ಮದು ವೆಬ್ ಅಪ್ಲಿಕೇಶನ್ ಮಾಡಿದ್ವಲ್ಲ ಅದನ್ನೇ ಒಂದು ರೆಫರೆನ್ಸ್ ಥರ ಇಟ್ಕೊಂಡು ಈ ಬೇರೆ ಸ್ಕ್ರೀನ್ಸ್ ಎಲ್ಲ ಡಿಸೈನ್ ಮಾಡಿರೋದು ಯಾವ ರೀತಿ. ಸೊ ಇದು ಒಂದು ಪ್ರಾಜೆಕ್ಟು. ಇದಾದಮೇಲೆ ನೆಕ್ಸ್ಟು ಶಿಪ್ರಾ ಅಂತಿದೆ. ಇದು ಕೂಡ ಈ JB Go ಅಂತಿದ್ರಲ್ಲ ಅವ್ರಿಗೇನೆ ಮಾಡಿರೋದು. ಸೊ ಅಗೇನ್ ಇವ್ರಿಗೂ ಕೂಡ ಅಷ್ಟೇ ರೆಫರೆನ್ಸು. ಇದು ಸ್ಟಾರ್ಟಿಂಗ್ ನಮ್ಮ ಇನ್ನೊಬ್ಬ ಡಿಸೈನರ್ ಸ್ಟಾರ್ಟ್ ಮಾಡಿದ್ದ, ಬಟ್ ಅವ್ನು ಸ್ವಲ್ಪ ಬೇರೆ ಪ್ರಾಜೆಕ್ಟಲ್ಲಿ ಬ್ಯುಸಿ ಆಗಿದ್ದು. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡ್ಬಿಟ್ಟು ಮಾಡಿರೋದು. ಸೊ ಇವನು ಆಲ್ರೆಡಿ ಮೂಡ್ ಬೋರ್ಡ್ ಎಲ್ಲ ಮಾಡಿಟ್ಟಿದ್ದ. ಇದಾದಮೇಲೆ ನೆಕ್ಸ್ಟು ನಾವು ವೈರ್ ಫ್ರೇಮ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಇದು ಫಸ್ಟ್ ಮಾಡಿದ್ದು. ಸೊ ಇದೆಲ್ಲ ಅವರು ಇಷ್ಟ ಆಗಿಲ್ಲ ಅಷ್ಟು. ಸೊ ಅದಕ್ಕೋಸ್ಕರ ಆಮೇಲೆ ಸರಿ ಆಯಿತು ಏನೇನು ಬೇಕು ಅಂತ ಕೇಳಿಬಿಟ್ಟು ಇವಾಗ ಈ ರೀತಿ ಕಲರ್ ಪ್ಯಾಲೆಟ್ಟು, ಅವ್ರಿಗೆ ಕಲರ್ ಥೀಮ್ ಈ ಥರದ್ದಿದ್ದು. ಆ್ಯಂಡ್ ನೋಡಿ ಈ ಥರ ಸಿಂಪಲ್ಲಾಗಿ ಈ ರೀತಿ ಬರುತ್ತೆ. ಸೊ ಅಗೇನ್ ಇದು ದೊಡ್ಡ ಪ್ರಾಜೆಕ್ಟ್ ಥರ ಎಷ್ಟೊಂದು ಪೇಜಸ್ಸು ಇದೆಲ್ಲ ಇತ್ತು. ಸೊ ಈ ರೀತಿ ಇದು ಶಿಪ್ರಾ. ನೆಕ್ಸ್ಟ್ ಬಂದುಬಿಟ್ಟು ಇದು ಬಂದುಬಿಟ್ಟು ಬರೀ ಡಿಸೈನ್ ಮಾತ್ರ ಮಾಡಿದ್ದು. ವೆಬ್ಸೈಟು ನಾನು ಮಾಡ್ಕೊಂಡಿದ್ದೀನಿ, ನನಗೆ ಅಭ್ಯಾಸ ಆಗಲಿ ಅಥವಾ ತೋರ್ಸೋಕ್ಕಿರುತ್ತೆ ಅಂತ ಹೇಳಿಬಿಟ್ಟು. ಇವ್ರು ಬಂದುಬಿಟ್ಟು ಒಬ್ಬರು ಆರ್ಕಿಟೆಕ್ಟ್ ಫರ್ಮ್ ಅಂದರೆ ಅವ್ರು ಬೇಸಿಕಲಿ ಬಿಲ್ಡರ್ಸು. ಅವ್ರಿಗೆ ಒಂದು ವೆಬ್ಸೈಟ್ ಬೇಕಂತ ಕೇಳಿದ್ರು, ಸೊ ಅದಕ್ಕೆ ಮಾಡಿದ್ದು. ಸೊ ಅಗೇನ್ ಇದು ಕೂಡ ಅಷ್ಟೇ, ಫಸ್ಟು ಮೂಡ್ ಬೋರ್ಡಿಂಗು. ಆ್ಯಂಡ್ ಇವ್ರಿಗೆ ಫಸ್ಟ್ ಟೈಮ್ ಮಾಡಿಸ್ತಿರೋದು ವೆಬ್ಸೈಟು. ಸೊ ಅವ್ರಿಗೆ ಈ ಪ್ರಾಸೆಸ್ ಎಲ್ಲ ಹೇಗಾಗುತ್ತೆ ಏನಂತ ಗೊತ್ತಿರಲಿಲ್ಲ. ಸೊ ನಾನು ಹೇಳ್ಕೊಟ್ಟೆ ಅವ್ರಿಗೆ ಈ ರೀತಿ ಸ್ಟೇಜಸ್ ಇರುತ್ತೆ. ಫಸ್ಟು ಮೂಡ್ ಬೋರ್ಡಿಂಗ್ ಮಾಡ್ತೀವಿ, ಆಮೇಲೆ ವೈರ್ ಫ್ರೇಮು, ಆಮೇಲೆ ಡಿಸೈನು, ಆಮೇಲೆ ಡೆವಲಪ್ಮೆಂಟ್ ಅಂತೆಲ್ಲ. ಸೊ ಆ ರೀತಿ ನಾವು ನಮ್ಮ ಕ್ಲೈಂಟ್ಸ್ಗಳನ್ನ ಎಜುಕೇಟ್ ಮಾಡಬೇಕು. ಆಮೇಲೆ ಎಷ್ಟು ಇನ್ಫಾರ್ಮೇಷನ್ ಆಗುತ್ತೋ ಅಷ್ಟು ಇನ್ಫಾರ್ಮೇಷನ್ನು ಏನು ಫಿಲ್ಟರ್ ಇಲ್ಲದೆ ಕೊಡಬೇಕು. ಅವ್ರು ಬೇರೆಯವ್ರ ಹತ್ರ ಮಾಡಿಸ್ಲಿ. ಸೊ ನಮ್ಮ ಕಡೆಯಿಂದ ಎಷ್ಟು ಮಾಹಿತಿ ಕೊಡೋಕ್ಕಾಗತ್ತೆ. ಒಬ್ಬ ಒಳ್ಳೆ ಹ್ಯೂಮನ್ ಆಗಿಬಿಟ್ಟು ನಾವು ಫಸ್ಟ್ ಇರಬೇಕು, ಆಮೇಲೆ ಬಿಸ್ನೆಸ್ ನೋಡಬೇಕು. ಯಾಕಂದರೆ ಇವಾಗ ಟ್ರಸ್ಟ್ ಬಿಲ್ಡ್ ಆಗೋದು ನೀವು. ಯಾಕಂತ ಹೇಳಿದ್ರೆ ನೀವು ಯಾವಾಗ ಒಬ್ರನ್ನ ನಂಬ್ತೀರಾ, ಕ್ಲೀನಾಗಿ ಅವ್ರ ಹತ್ರ ಹೋದರೆ, ಅವ್ರ ಹತ್ರ ಮಾತಾಡಿದ್ರೆ, ಅವರು ಕೊಡೋ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಪ್ಪ, ಇವ್ನು ಹೇಳ್ತಿರೋದು ಕರೆಕ್ಟಾಗಿದೆ, ಇವನ್ನ ನಂಬೋದು. ಯಾವಾಗ ಒಂದು ನಂಬಿಕೆ ಬರುತ್ತೆ, ಕೊಡೋ ಇನ್ಫಾರ್ಮೇಷನ್ ಕರೆಕ್ಟಾಗಿದ್ದು ಆಮೇಲೆ ಹೆಲ್ಪ್ ಮಾಡೋ ಥರ ಇರಬೇಕು ಯಾವಾಗಲೂ. ಇವಾಗ ನಾನು ನನ್ನ ಕ್ಲೈಂಟ್ಸ್ ಇರ್ಬೋದಿಲ್ಲ, ಜನರಲ್ ಆಗಿ ನಾನು ಬಿಹೇವ್ ಮಾಡೋ ರೀತಿ ಇದೇ ರೀತಿ. ಯಾರೇ ನನ್ನ ಹತ್ರ ಬಂದ್ರೂ ನನಗೆ ಏನೇನು ಗೊತ್ತು ಆದಷ್ಟು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಅವ್ರ ಜೊತೆ. ಇವಾಗ ಅವ್ರನ್ನೂ ನನ್ನ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಕಲ್ತ್ಕೋತಾರೋ ಏನೋ ಅದೆಲ್ಲ ಸೆಕೆಂಡ್ರಿ, ನನಗೆ ಅದು ಬೇಕಿಲ್ಲ. ಬಟ್ ನನ್ನ ಮೇನ್ ಪರ್ಪಸ್ ಏನಂತ ಹೇಳಿದ್ರೆ
ಅವ್ರು ನನ್ನ ಹತ್ರ ಏನೋ ಒಂದು ಕೇಳ್ಕೊಂಬಂದಿದ್ರ ಅವ್ರಿಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಬೇಕು. ಸೊ ಇದು ನನ್ನ ನೇಚರ್ ಇರೋದು. ಈ ಕಾರಣದಿಂದ ನನ್ನ ಹತ್ರ ಒಂದಷ್ಟು ಜನ ಕೆಲಸ ಮಾಡಿಸ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇವನ ಹತ್ರ ಬಂದರೆ ಗೊತ್ತು ಕೆಲಸ ಆಗುತ್ತೆ, ಜೊತೆಗೆ ಇನ್ಫಾರ್ಮೇಷನು ನಮ್ಗೆ ಏನಾದರೂ ಬೇಕಿದ್ರೆ ಕರೆಕ್ಟಾಗಿ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಕೆಲವೊಬ್ರು ಇರ್ತಾರೆ, ಲೈಕ್ ಅಫ್ಕೋರ್ಸ್ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂನೂ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಅರ್ಧಂಬರ್ಧ ಇನ್ಫಾರ್ಮೇಷನ್ ಕೊಡೋದು, ಇಲ್ಲ ಇದೆಲ್ಲ ಹೇಳ್ಬಿಟ್ರೆ ಅವ್ರು ಬೇರೆಯವ್ರ ಹತ್ರ ಮಾಡಿಸ್ಕೋತಾರೋ ಏನೋ ಆ ಥರದ್ದೆಲ್ಲ ಇರುತ್ತೆ. ಬಟ್ ನಾನು ವರ್ಕ್ ಮಾಡೋ ರೀತಿನೇ ಈ ರೀತಿ. ಯಾರೇ ಬಂದ್ರೂ ನಾನು ಫಸ್ಟು ಒಬ್ಬ ಹ್ಯೂಮನ್ ಥರ ನೋಡ್ತೀನಿ. ನಾನು ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆದಷ್ಟು ನೀವು ಅದನ್ನು ಮಾಡಿದ್ರೆ ನಿಮಗೆ ಟ್ರಸ್ಟ್ ಬಿಲ್ಡ್ ಆಗುತ್ತೆ. ಸೊ ಅದು ತುಂಬ ಇಂಪಾರ್ಟೆಂಟು. ದುಡ್ಡು ಒಂದಿನ ಬರುತ್ತೆ, ಒಂದಿನ ಹೋಗುತ್ತೆ, ಸೆಕೆಂಡ್ರಿ. ಬಟ್ ಟ್ರಸ್ಟ್ ಬಿಲ್ಡ್ ಮಾಡ್ತಿರಲ್ಲ, ನಿಮ್ಗೆ ಅಲ್ಲಿಂದ ಇನ್ನೂ ಬೇರೆ ಕಾಂಟ್ಯಾಕ್ಟ್ ಸಿಗುತ್ತೆ. ಅವ್ರದ್ದೇ ನೆಟ್ವರ್ಕಲ್ಲಿ ರೆಫರ್ ಮಾಡಿ ನಿಮಗೆ ಬರುತ್ತೆ ಪ್ರಾಜೆಕ್ಟ್ಸ್ಗಳು, ಈ ಥರದ್ದೆಲ್ಲ ಇರುತ್ತೆ. ಸೊ ಇವ್ರಿಗೂ ಕೂಡ ಅಷ್ಟೇ. ಇವ್ರಿಗೆ ಸ್ಟಾರ್ಟಿಂಗು ಏನೂ ಗೊತ್ತಿರಲಿಲ್ಲ, ಆಮೇಲೆ ನಾನು ಹೇಳಿದೆ ಈ ಥರ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಆಮೇಲೆ ವರ್ಕ್ ಮಾಡ್ತಾ ಹೋಗಿದ್ದು. ಸೊ ಇವ್ರಿಗೂ ಅಷ್ಟೇ ಸಿಂಪಲ್ ಮಿನಿಮಲ್ ಥರ ಬೇಕಾಗಿದ್ದು ವೆಬ್ಸೈಟು. ಅವರು ಒಂದಷ್ಟು ರೆಫರೆನ್ಸ್ ಕಳಿಸಿದ್ರು, ಅದೆಲ್ಲ ನೋಡಿಬಿಟ್ಟು ನಾನು ಒಂದಷ್ಟೆಲ್ಲ ಹುಡುಕ್ಬಿಟ್ಟು, ಸೊ ಈ ಸೆಕ್ಷನ್ ನಿಮಗೆ ಇದರಲ್ಲಿ ಇದಿಷ್ಟ ಆಗ್ಬೋದು ನೋಡಿ ಅಂತೆಲ್ಲ ಹೇಳ್ಬಿಟ್ಟು ಅವರು ಫೀಡ್ಬ್ಯಾಕ್ ಎಲ್ಲ ಕೊಟ್ಟರು. ಅದೆಲ್ಲ ತೊಗೊಂಡ್ಬಿಟ್ಟು ಡಿಸೈನ್ ಮಾಡಿದ್ದು. ಸೊ ಇದೆಲ್ಲ ಮೂಡ್ ಬೋರ್ಡ್ ಪ್ರಾಸೆಸ್ಸು. ನಾನು ಪ್ರತಿಯೊಂದು ಈ ರೀತಿ ಬರೆದಿದ್ದು. ಅಂದರೆ ಇದು ಅವ್ರಿಗೆ ಗೊತ್ತಾಗಲಿ ಏನೇನು ನನ್ನ ಪ್ರಕಾರದಿಂದ ನಾನು ಯಾಕೆ ಇದ್ದು ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದು. ಸೊ ನಾನು ಒಂದಷ್ಟು ಆಪ್ಷನ್ಸ್ ಕೊಡೋದು. ಇದಾದಮೇಲೆ ನೆಕ್ಸ್ಟು ವೈರ್ ಫ್ರೇಮು. ಸೊ ವೈರ್ ಫ್ರೇಮ್ ಫಸ್ಟ್ ಮಾಡುವಾಗ ನಾನು ಬರೀ ವೈಟ್ ಸ್ಕ್ರೀನ್ಸಲ್ಲಿ ಮಾಡಿದ್ದೆ. ಸೊ ಈ ಥರ ಅವ್ರ ಹೋಮ್ ಸ್ಕ್ರೀನ್ ಬಂದುಬಿಟ್ಟು ಪ್ರಾಜೆಕ್ಟ್ಸ್ ಏನೇನು ಮಾಡಿದ್ದಾರೆ ಅದ್ರದ್ದು ಒಂದು ಗ್ಯಾಲರಿ ಥರ ಇರುತ್ತೆ. ಇದಾದಮೇಲೆ ಅಬೌಟಸ್ನಲ್ಲಿ ಈ ರೀತಿ ಸೆಕ್ಷನ್ನಲ್ಲಿ ಅವ್ರದ್ದು ಡೀಟೇಲ್ಸ್ ಬರುತ್ತೆ. ಆಮೇಲೆ ಬೇರೆ ಪ್ರಾಜೆಕ್ಟ್ಸ್ ಏನೇನು ಮಾಡಿದ್ದಾರೆ ಅದಕ್ಕೊಂದು ಸಪ್ರೇಟ್ ಪೇಜು. ಆಮೇಲೆ ಆ ಪ್ರಾಜೆಕ್ಟ್ ಪೇಜ್ ಓಪನ್ ಮಾಡಿದಾಗ ಅದರಲ್ಲಿ ಕಂಟೆಂಟ್ ಯಾವ ಥರ ಇರುತ್ತೆ. ಇದಾದಮೇಲೆ ಕಾಂಟ್ಯಾಕ್ಟರ್ಸ್. ಸೊ ಅವ್ರ ಕಾಂಟ್ಯಾಕ್ಟರ್ಸಲ್ಲಿ 3 ಕ್ಯಾಟಗರಿ ಥರ ಬೇಕಿತ್ತು ಅವ್ರು ಹೈರ್ ಮಾಡಿದಾಗ, ಆಮೇಲೆ ಅವ್ರ ಟೀಮಿಗೆ ಜಾಯ್ನ್ ಆಗಬೇಕಂದ್ರೆ ಈ ಥರದಕ್ಕೆಲ್ಲ. ಸೊ ಇದೆಲ್ಲ ಮಾಡಿದ್ವಿ. ಇದಾದಮೇಲೆ ಅವ್ರಿಗೆ ಬ್ಲ್ಯಾಕ್ ಥೀಮ್ನಲ್ಲಿ ಕೇಳಿದ್ರು. ಸೊ ಅದಕ್ಕೆ ಡಾರ್ಕ್ ಥೀಮ್ನಲ್ಲಿ ಕೂಡ ಡಿಸೈನ್ ಮಾಡಿದ್ವಿ. ಇದು ವೈರ್ ಫ್ರೇಮ್ಸ್. ಅಗೇನ್ ಬೇಸಿಕ್ ಲೇಔಟ್ ಯಾವ ಥರ ಬರುತ್ತೆ ಐಡಿಯಾ ಬರಬೇಕು ಅಂತ ಹೇಳ್ಬಿಟ್ಟು. ಇದಾದಮೇಲೆ ನೆಕ್ಸ್ಟು ಡಿಸೈನ್. ಇವಾಗ ಡಿಸೈನಿಗೆ ಬಂದಾಗ ನಾವಿಲ್ಲಿ ಕಂಪ್ಲೀಟ್ ಇಮೇಜಸ್ಸು ಅದೆಲ್ಲ ಹಾಕಿಬಿಟ್ಟು ಕಲರ್ಸು ಯಾವ ರೀತಿ ಇದರಲ್ಲಿ ನಿಮ್ಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದರೆ ಫೋಟೋಸ್ ಯಾವ ಥರ ತೊಗೋಬೇಕು, ಯಾವ ರೀತಿ ಹಾಕಬೇಕು. ಆ್ಯಂಡ್ ಕಂಟೆಂಟು ಅಷ್ಟೇ. ಇವಾಗ ಅವ್ರ ಕಂಟೆಂಟು ಏನು ಕೊಡಬೇಕು ಏನಂತ ಏನೂ ಗೊತ್ತಿರಲಿಲ್ಲ. ಸೊ ಅದೆಲ್ಲ ನಾನೇ ಹುಡುಕ್ಬಿಟ್ಟು ಹಾಕಿರೋದು ಕಂಟೆಂಟ್ ಇದೆಲ್ಲ. ಸೊ ಈ ಥರ ಇದೆಲ್ಲ ಅವ್ರು ಕಟ್ಸಿರೋ ಮನೆ ತುಂಬ ಚೆನ್ನಾಗಿದೆ. ಸೊ ಇದು ಅವ್ರಿಗೆ ಡಾರ್ಕ್ ಥೀಮ್ ಇಷ್ಟ ಆಯಿತು. ಅಗೇನ್ ನನಗೂ ಫಸ್ಟು ನಾನು ಬರೀ ವೈಟ್ ಇಷ್ಟ ಆಗ್ತಿತ್ತು. ಆಮೇಲೆ ಡಾರ್ಕ್ನಲ್ಲಿ ಡಿಸೈನ್ ಮಾಡಿದಾಗ ನೋಡ್ಬೇಕು ಡಾರ್ಕ್ ಥೀಮ್ ಸಖತ್ತಾಗಿ ಕಾಣಿಸ್ತದೆ. ಬಿಕಾಸ್ ಇವರು ಮನೇನ ಶೋಕೇಸ್ ಮಾಡ್ತಾರಲ್ಲ, ಲೈಟಿಂಗ್ಸ್ ಅದೆಲ್ಲ ಆಗಿರ್ತಾರೆ. ಸೊ ಡಾರ್ಕ್ ಬ್ಯಾಕ್ಗ್ರೌಂಡ್ನಲ್ಲಿ ಚೆನ್ನಾಗಿ ಕಾಣಿಸುತ್ತಿದೆ. ಸೊ ಈ ರೀತಿ ಇದೆಲ್ಲ ಡಿಸೈನ್ ಸಖತ್ತಾಗಿದೆ. ಇದು ಬಂದ್ಬಿಟ್ಟು ಇದೊಂದು ಪ್ರಾಜೆಕ್ಟ್. ಇದಾದಮೇಲೆ ನಾನು ಬೇರೆ ಕ್ಲೈಂಟ್ಸು ಅವರು ಇವ್ರಿಗೆಲ್ಲ ರೀಚ್ ಔಟ್ ಆಗಬೇಕಂದ್ಬಿಟ್ಟು ಒಂದಷ್ಟು ಪ್ರಾಕ್ಟೀಸ್ ಥರ ಮಾಡ್ತಿದ್ದೆ. ಪ್ರಾಜೆಕ್ಟ್ಸ್ ನಾನೇ ಸುಮ್ಮನೆ ಹಾಕ್ಕೊಂಡು ಅದರಲ್ಲಿ ಹಾಗೆ ನಮ್ಮ ಡಾಕ್ಟ್ರ್ ಒಬ್ರು ಇದ್ದಾರೆ, ಅವರು ಕೂಡ ಹಿಂಗೆ ಕೇಳಿದರು ವೆಬ್ಸೈಟ್ ಬಗ್ಗೆ ಎಷ್ಟಾಗುತ್ತೆ ಏನಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಒಂದು ವೆಬ್ಸೈಟ್ ಮಾಡ್ಕೊಂಡು ಹೋಗಿದ್ದೆ ಇದು. ಸೊ ಅಗೇನ್ ಇದರಲ್ಲೂ ಅಷ್ಟೇ ಡಾಕ್ಟರ್ಸ್ ವೆಬ್ಸೈಟ್ ಅಂತ ಮಾಡಿದ್ದು. ಇದು ಮೂಡ್ ಬೋರ್ಡು, ವೈರ್ ಫ್ರೇಮು ಅದೆಲ್ಲ ಇಲ್ಲಿ ನೋಡಿ. ಇದು ಮೂಡ್ ಬೋರ್ಡು ಇದಕ್ಕೆ. ಸೊ ಅಗೇನ್ ಇದರಲ್ಲಿ ನನಗೆ ಈ ಹೀರೋ ಸೆಕ್ಷನ್ ಇಷ್ಟ ಆಯಿತು. ಸೊ ಇದೊಂದು ಕ್ಲಿನಿಕ್ ಅವ್ರಿಗೆ ಮಾಡಬೇಕು, ಇಲ್ಲ ಹೆಲ್ತ್ ರಿಲೇಟೆಡ್ ಆ ಥರದವ್ರಿಗೆ ಮಾಡಬೇಕಂತ ಹೇಳಿದಾಗ ಮಾಡಿದ್ದೀವಿ. ಅದಾದಮೇಲೆ ವೈರ್ ಫ್ರೇಮು. ಸೊ ಅಗೇನ್ ಇದೆಲ್ಲ ಕಲರ್ ಥಿಯರಿ, ಡಿಸೈನ್ ಪ್ರಿನ್ಸಿಪಲ್ ಎಷ್ಟೊಂದಿರುತ್ತೆ. ಬ್ಲೂ ಕಲರ್ಸು, ಗ್ರೀನ್ ಕಲರ್ಸ್ ಇದೆಲ್ಲ ಹೆಲ್ತ್ ರಿಲೇಟೆಡ್. ಅಂದರೆ ಗ್ರೀನ್ ನೋಡಿದ ತಕ್ಷಣ ಒಂದು ಫ್ರೆಶ್ನೆಸ್ಸು, ಹೀಲಿಂಗು ಈ ಥರದ ವೈಬ್ಸ್ ಬರುತ್ತೆ. ಬ್ಲೂ ನೋಡಿದಾಗ ಒಂದು ಟ್ರಸ್ಟ್ ಫೀಲ್ ಬರುತ್ತೆ. ಅದಕ್ಕೋಸ್ಕರ ನೀವು ನೋಡ್ಬೋದು ಈ ಥರ ಕಲರ್ಸ್ ಎಲ್ಲ ಹಾಸ್ಪಿಟ್ಲು ಇಲ್ಲ ಕಾರ್ಪೊರೇಟು ಈ ಥರದಕ್ಕೆ ಯೂಸ್ ಮಾಡ್ತಾರೆ ಈ ಕಲರ್ಸ್ ಎಲ್ಲ. ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನಾನು ವೈರ್ ಫ್ರೇಮ್ ಮಾಡೋಕೆ ಬ್ಲೂನಲ್ಲಿ ಮಾಡಿದ್ದೆ, ಯಾಕಂದರೆ ಬ್ಲೂ ಚೆನ್ನಾಗಿತ್ತು. ಬಟ್ ದೆನ್ ಗ್ರೀನ್ ಕಲರು ಕೂಡ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಇಲ್ಲಿ ಮೂಡ್ ಬೋರ್ಡಲ್ಲಿ ನೋಡಿದ್ವಲ್ಲ, ಇಲ್ಲಿ ಇದು ಚೆನ್ನಾಗಿದೆ. ಸೊ ಇದೆಲ್ಲ ಮಾಡಿಬಿಟ್ಟು ನಾನು 2 ಡಿಸೈನು ಟ್ರೈ ಮಾಡಿದ್ದೀನಿ. ಗ್ರೀನ್ ಚೆನ್ನಾಗಿತ್ತು, ಇದೆಲ್ಲ ಮಾಡಿದ್ದು. ಇದಿಷ್ಟು ಬಂದು ನಾನು ಮಾಡಿರೋವಂಥ ವೆಬ್ಸೈಟ್ಸು. ಸೊ ನಾನು ಮಾಡಿರೋವಂಥ ವೆಬ್ಸೈಟ್ಸ್ನ ತೋರಿಸ್ತೀನಿ ನಾನು.
ಸೊ ಇದು ಫಸ್ಟು ವೆಬ್ಸೈಟ್ ಮಾಡಿರೋದು, ನಾನು ಡೆವಲಪ್ ಮಾಡಿರೋದು JBGo. ಸೊ ಈ ಥರದ್ದು. ಸೊ ಅಗೇನ್ ನೀವು ವೆಬ್ಫ್ಲೋ ಇದೆಲ್ಲ ಯೂಸ್ ಮಾಡಿದ್ರೆ ಇದು ಎಲಿಮೆಂಟ್ಸ್ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ ರೆಡಿಮೇಡ್ ಥರ. ಇದು ಒಂದಷ್ಟು ಸ್ಕ್ರ್ಯಾಚಿಂದ ಮಾಡಿದ್ದೀನಿ, ಒಂದಷ್ಟು ರೆಡಿಮೇಡ್. ಸೊ ಇದೆಲ್ಲ ಸ್ಕ್ರ್ಯಾಚೇ ಮಾಡಿರೋದು, ಇದೆಲ್ಲ ರೆಡಿಮೇಡು. ಸೊ ನಾವು ಹೇಗೆ ಡಿಸೈನ್ ಇರ್ಬೋದು ವಿಡಿಯೋ ಮಾಡೋವಾಗಲೆಲ್ಲ ಟೆಂಪ್ಲೇಟ್ಸ್ಗಳೆಲ್ಲ ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ನಮಗೆ ಇದರಲ್ಲಿ ಕೂಡ ಆ ಥರದ್ದೆಲ್ಲ ಇರುತ್ತೆ. ತುಂಬ ಈಸಿ. ಇದೆಲ್ಲ ನಾನೇ ವಿಡಿಯೋ ಮಾಡಿರೋದು, ಮೋಷನ್ ಗ್ರಾಫಿಕ್ಸು. ಸೊ ಇದು ಚೆನ್ನಾಗಿದೆ. ಇವ್ರದ್ದೇನು ಬೇಜಾರಂದರೆ ಈ ಕ್ಲೈಂಟ್ದು ಕಂಟೆಂಟ್ ತುಂಬ ಇದೆ, ಇದೆಲ್ಲ ಅನ್ವಾಂಟೆಡ್ ಕಂಟೆಂಟ್ ಎಷ್ಟೊಂದು. ಬಟ್ ಏನು ಮಾಡೋಕ್ಕಾಗಲ್ಲ, ಅವ್ರ ವೆಬ್ಸೈಟು ಅವ್ರಿಗೇನು ಬೇಕೋ ಆ ರಿಕ್ವೈರ್ಮೆಂಟ್ನ ಕೊಡಬೇಕು. ಬಟ್ ಈ ಪ್ರಾಜೆಕ್ಟಲ್ಲೆಲ್ಲ ಏನು ಕಲ್ತ್ಕೊಂಡೆ ಅಂದರೆ ಈ ಬ್ಯಾಕ್ ಎಂಡ್ ಇಂಟಿಗ್ರೇಷನ್ ಅಂತೆಲ್ಲ ಹೇಳ್ತಾರೆ, CMS ಅದು ಇದು, ಅದನ್ನು ನಾನು ಕಲ್ತ್ಕೊಂಡೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಈ ಆಟೋಮೊಬೈಲ್ಸ್ ಇದೆಲ್ಲ ಸೆಲೆಕ್ಟ್ ಮಾಡಿದ್ರೆ ಇದು ಸಪ್ರೇಟ್ ಪೇಜ್ಗೆ ಹೋಗುತ್ತೆ. ಆಮೇಲೆ ಇದೆಲ್ಲ ಇದೆ ನೋಡಿ, ಇದು ಅಗೇನ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರದ್ದು ಬರುತ್ತೆ. ಈ ಫಿಲ್ಟರ್ಸ್ ಹಾಕೋದು ಇದೆಲ್ಲ ವೆಬ್ಫ್ಲೋನಲ್ಲಿ ಮಾಡ್ಬೋದು. ಸೊ ಇದೆಲ್ಲ ಮಾಡಿರೋದು. ಆ್ಯಂಡ್ ಅವರು ಒಂದಷ್ಟು ಬೇರೆ ಬೇರೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿದ್ದಾರೆ. ಬಟ್ ಇದೆಲ್ಲ ಚೆನ್ನಾಗಿತ್ತು ಲರ್ನಿಂಗು. ಸೊ ಈ ಥರ. ಸೊ ಇದು ಫಸ್ಟು ವೆಬ್ಸೈಟು ಮಾಡಿರೋದು. ಇದು ಕೂಡ ನಾನು ವೆಬ್ಫ್ಲೋನಲ್ಲಿ ಮಾಡಿದ್ದೀನಿ. ವೆಬ್ಫ್ಲೋನಲ್ಲಿ ಮಾಡಾದ್ಮೇಲೆ ನೆಕ್ಸ್ಟು ನಾವು ಸ್ಕ್ರ್ಯಾಚಿಂದ ಹಾರ್ಡ್ ಕೋಡ್ ಮಾಡಿಸಿದ್ವಿ ಇನ್ನೊಬ್ಬ ಡೆವಲಪರ್ ಕೈಯಲ್ಲಿ. ಇದು jQuery ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಇದು ಏನಂದರೆ ನೀವು ಒಂದು ಸತಿ ಸ್ಕ್ರಾಲ್ ಮಾಡಿದ್ರೆ ನೆಕ್ಸ್ಟು ಸೆಕ್ಷನ್ಗೆ ಸ್ಕ್ರಾಲ್ ಟು ಸೆಕ್ಷನ್ ಅಂತ ಹೇಳ್ತೀವಿ, ನೆಕ್ಸ್ಟ್ ಸೆಕ್ಷನ್ಗೆ ಸ್ಕ್ರಾಲ್ ಆಗುತ್ತೆ ಅದು, ಆ ಥರದ್ದು. ಸೊ ಅದರಲ್ಲಿ ಅದನ್ನು ಕಲಿಯೋಕ್ಕೆ ಸಿಕ್ತು. ಸೊ ಇದರಲ್ಲಿ ನೀವು ಇದೆಲ್ಲ ನಾನೇ ಮಾಡಿರೋದು, ಇದು ಮೋಷನ್ ಗ್ರಾಫಿಕ್ಸ್ ಈ ಥರದ್ದೆಲ್ಲ. ಸೊ ಇದು ಒಂಥರ ನಮ್ಮ ಪ್ರಾಜೆಕ್ಟೇ ಇದು. ಅಗೇನ್ ಇದಕ್ಕೆಲ್ಲ ಇನ್ನೂ ಒಂದಷ್ಟು ವೀಡಿಯೋಸ್ ಅದೆಲ್ಲ ಮಾಡಿದ್ದೀನಿ, ಅದೆಲ್ಲ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ. ಸೊ ಅಗೇನ್ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸ್ಪೆಲ್ಲಿಂಗ್ ಕಾಂಪಿಟೇಷನ್ ಈ ಥರದ್ರೆಲ್ಲ ಇಲ್ಲಿ ಬಂದು ರಿಜಿಸ್ಟರ್ ಆಗ್ಬೋದು. ಇದಕ್ಕೆ ಆ್ಯಪ್ ಎಲ್ಲ ಡೆವಲಪ್ ಮಾಡಿದ್ದೀವಿ. ಸೊ ಇದೆಲ್ಲ ಡೀಟೇಲ್ಸ್ ನಾನು ನೆಕ್ಸ್ಟು ಶೇರ್ ಮಾಡ್ತೀನಿ. ನೆಕ್ಸ್ಟು ಇದು ನಾನು ಹೇಳಿದ್ನಲ್ಲ, ಇದು ಸುಮ್ಮನೆ ಡಿಸೈನ್ ಮಾಡಿರೋದು, ಬಟ್ ಇದು ನಾನು ವೆಬ್ಫ್ಲೋನಲ್ಲಿ ಡೆವಲಪ್ ಕೂಡ ಮಾಡಿದ್ದೀನಿ. ಪ್ರಾಜೆಕ್ಟ್ಸು ಸೊ ಈ ಥರ ಬರುತ್ತೆ. ನೆಕ್ಸ್ಟ್ ಆಫ್ಕೋರ್ಸ್ ನನ್ನ ವೆಬ್ಸೈಟ್ ಇದು. ಏನಂದರೆ ಇನ್ ದ ಎಂಡು ಒಬ್ಬ ಡಿಸೈನರ್ ಆಗಿಬಿಟ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ನಿಮ್ಮ ಪ್ರಾಡಕ್ಟ್ ನೋಡಿದ ತಕ್ಷಣ, ನೀವು ಮಾಡಿರೋ ಡಿಸೈನ್ ನೋಡಿದ ತಕ್ಷಣ. ಇವಾಗ ಇವಾಗ ಬೇರೆ ವೆಬ್ಸೈಟೆಲ್ಲ ಅಷ್ಟು ಚೆನ್ನಾಗಿಲ್ಲದೆ ಇರ್ಬೋದು, ಯಾಕಂದರೆ ಅದು ಅವ್ರದ್ದು ವೆಬ್ಸೈಟ್ ಇರುತ್ತಲ್ಲ. ಅಟ್ಲೀಸ್ಟ್ ನಮ್ಮ ವೆಬ್ಸೈಟ್ ನೋಡಿದಾಗ ನಮಗೆ ಇಷ್ಟ ಆಗಬೇಕು. ಇವಾಗ ನನ್ನ ವೆಬ್ಸೈಟ್ ನೋಡಿದ ತಕ್ಷಣ ನಮ್ಗೆ ಖುಷಿ ಆಗುತ್ತೆ, ಚೆನ್ನಾಗಿರೋ ಏನೋ ಒಂದು ಕಲ್ತ್ಕೊಂಡು ಮಾಡಿದ್ದೀನಪ್ಪ ಅಂತ ಹೇಳ್ಬಿಟ್ಟು, ಆ ರೀತಿ. ಸೊ ಇದು ಆ್ಯಂಡ್ ಇದು ನೋಡಿ ಟೆಸ್ಟಿಮೋನಿಯಲ್ಸು. ಮುಂಚೆ ಬರೀ ಸ್ಲೈಡಿಂಗ್ ಇದ್ರ ಥರ ಹಾಕಿದೆ, ಇವಾಗ ಈ ರೀತಿ ಹಾಕಿದ್ದೀನಿ. ಆ್ಯಂಡ್ ಅಗೇನ್ ಈ ನಡುವೆ ಇದು ಪ್ರಾಡಕ್ಟ್ಸ್ ಕೂಡ ಹಾಕಿದ್ದೀನಿ, ಡಿಜಿಟಲ್ ಪ್ರಾಡಕ್ಟ್ಸು. ಸೊ ಯಾರಾದರೂ ಬೇಕಿದ್ರೆ ಬಂದು ಪರ್ಚೇಸ್ ಮಾಡ್ಬೋದು ಈ ಥರ. ಸೊ ನೀವು ಶಾಪ್ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟಾಗಿ ನಂದು ಆನ್ಲೈನ್ ಸ್ಟೋರಿಗೆ ಕರ್ಕೊಂಡೋಗುತ್ತೆ. ಇಲ್ಲಿಂದ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲಿ ಸೆಲೆಕ್ಟ್ ಮಾಡಿದ್ರು ಅಲ್ಲೇ ತೊಗೊಂಡೋಗೋದು. ಮಾಡಿಲ್ಲ ಐಮ್ ರೆಡಿ ಅಂತ ಕೊಟ್ಟಾಗ ಇದು ಮೋಸ್ಟ್ಲಿ ಅಬೌಟ್ ಅಸ್ ಸೆಕ್ಷನ್ಗೆ ಹೋಗುತ್ತೆ, ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಲಿಬೇಕು ಅಂತ ಹೇಳಿದಾಗ ರೀಚ್ ಔಟ್ ಆಗ್ಬೋದು, ಹೇಳ್ಕೊಡ್ತೀನಿ. ಇದಿಷ್ಟು ಬಂದುಬಿಟ್ಟು UI UX ವೆಬ್ ಡೆವಲಪ್ಮೆಂಟು ಇದ್ರ ಬಗ್ಗೆ. ಅಗೇನ್ ನಾನು ಪ್ರತಿ ವಿಡಿಯೋನಲ್ಲೂ ಹೇಳ್ತಾ ಇರ್ತೀನಿ, ನೀವು ಏನೇ ವೀಡಿಯೋಸ್ ನೋಡಿ ಏನೇ ಮಾಡಿದ್ರು ಕೂಡ ಪ್ರಾಕ್ಟೀಸ್ ಮಾಡೋ ತನಕ ನಿಮಗೆ ಇಂಪ್ರೂವ್ಮೆಂಟ್ ಏನೂ ಇರಲ್ಲ. ಸೊ ದಯವಿಟ್ಟು ನೀವು ಏನೇ ವೀಡಿಯೋಸು ಟ್ಯುಟೋರಿಯಲ್ಸ್ ಏನೇ ನೋಡಿದಾಗಲೂ ಕೂಡ ಒಂದು ಸತಿ ಟ್ರೈ ಮಾಡಿ. ಇವಾಗ ರೀಸನ್ಸ್ ಕೊಡೋಕ್ಕೆ ಹೋಗ್ಬೇಡಿ. ಅಂದರೆ ಆಯಿತು ಇವಾಗ ನಾನು ವೆಬ್ ಡೆವಲಪ್ಮೆಂಟ್ ಮಾಡಬೇಕು, ನನ್ನ ಹತ್ರ ಸಿಸ್ಟಮ್ ಇಲ್ಲ ಅದಿದೆ ಅಂತ ಹೇಳೋಕೆ ಹೋಗ್ಬೇಡಿ. ವೆಬ್ ಡೆವಲಪ್ಮೆಂಟ್ ಡಿಸೈನ್ ಬಂದುಬಿಟ್ಟು ತುಂಬ ಈಸಿ. ಪೆನ್ಸಿಲ್, ಪೆನ್ನು, ಪೇಪರ್ ಇದಿಷ್ಟಿದ್ರೆ ಸಾಕು. UI UX ಎಲ್ಲ ಮೇಯ್ನಾಗೆ ಪೆನ್ಸಿಲ್ ಪೆನ್ನಲ್ಲೇ ಮಾಡ್ತಾರವರು, ಸ್ಕ್ರೀನ್ಸ್ ಬರೀತಾರವರು. ಸೊ ಅದನ್ನು ಕಲ್ತ್ಕೊಳ್ಳಿ. ಇವಾಗ ಈ ಲೇಔಟ್ ನೋಡ್ತಿರಲ್ಲ, ನಿಮ್ಗೆ ಇದರಲ್ಲಿ ಏನು ನಿಮ್ಗೊಂದು ಪ್ರಾಜೆಕ್ಟ್ ಬರುತ್ತೆ ಈ ಥರ ನಿಮ್ಮ ಮೈಂಡಲ್ಲಿರುತ್ತೆ. ಓಕೆ, ಈ ಕ್ಲೈಂಟ್ ಬಂದಿದ್ದಾರೆ, ಇಷ್ಟು ಇನ್ಪುಟ್ಸ್ ಕೊಟ್ಟಿದ್ದಾರೆ, ಇವ್ರಿಗೆ ನಾನು ಹೇಗೆ ಮಾಡಬೇಕು
ಅಂದಾಗ ನೀವು ಸ್ಕ್ರೀನಲ್ಲಿ ಮಾಡೋ ಬದಲು ನೀವು ಪೇಪರ್ನಲ್ಲಿ ಅದೇ ಬರೀರಿ. ಓಕೆ, ಹೋಮ್ ಸ್ಕ್ರೀನ್ ಈ ಥರ ವೈರ್ ಫ್ರೇಮ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಡಿಸೈನ್ ಮಾಡಿ. ನೀವು ಬರೀ ವೈರ್ ಫ್ರೇಮ್ ಡಿಸೈನ್ ಮಾಡಿದ್ರೂ ಸಾಕು, ಅದಕ್ಕೂ ದುಡ್ಡು ಕೊಡ್ತಾರೆ. ನೀವು ಬೇರೆ ಒಬ್ಬ ಡಿಸೈನರ್ನ ಇಟ್ಕೊಂಡ್ಬಿಟ್ಟು ನೀವೇನೆ ನಾನು ವೈರ್ ಫ್ರೇಮ್ ಮಾಡ್ಕೊಡ್ತೀನಪ್ಪ, ನೀನು ನಿನ್ನ ಹತ್ರ ಸಿಸ್ಟಮ್ ಇದೆ ಅಲ್ಲ, ನಾನು ಹೇಳ್ತೀನಿ ಆ ರೀತಿ ಮಾಡು ಅಂತ ನೀವು ಮಾಡಿಸ್ಕೋಬೋದು. ಆ ಥರನೂ ಇದೆ. ಮೇನ್ ಏನಂತ ಹೇಳಿದ್ರೆ, ಈ ಥರದ ಇಂಡಸ್ಟ್ರಿನಲ್ಲೆಲ್ಲ ಆ ಡಿಸೈನ್ ಯೋಚನೆ ಮಾಡ್ತಿರಲ್ಲ, ಯಾವ ಎಲಿಮೆಂಟ್ ಎಲ್ಲಿ ಬರಬೇಕು, ಲೇಔಟ್ ಯಾವ ಥರ ಇರಬೇಕು, ಅದಕ್ಕೆ ನಿಮಗೆ ದುಡ್ಡು ಕೊಡೋದು ಮೈನಾಗಿ. ಯಾಕಂದರೆ ಸಾಫ್ಟ್ವೇರ್ ಕಲಿಯೋದು ಈಸಿ, ಆ ಐಡಿಯೇಷನ್ ಬರುತ್ತಲ್ಲ ಅದು ಕಷ್ಟ. ಐಡಿಯೇಷನ್ ನಿಮಗೆ ಬರೋದು ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದಾಗ ಮಾತ್ರ ಅದು ಬರೋದು. ಸೊ ಅದಕ್ಕೋಸ್ಕರನೇ ನೀವು ನೋಡ್ಬೋದು, ಹೈಯರ್ ಪೋಸ್ಟ್ ಹೋಗ್ತಾ ನಿಮಗೆ ಟೀಮ್ ಲೀಡು ಅದು ಇದೆಲ್ಲ ಕೊಡ್ತಾರಲ್ಲ, ಅವರೆಲ್ಲ ಮೇಯ್ನಾಗೆ ಅಷ್ಟು ಎಡಿಟಿಂಗ್ ವೈಸ್ ಕೆಲಸ ಮಾಡಲ್ಲ. ಅವರೆಲ್ಲ ತಲೆ ಉಪಯೋಗಿಸೋ ಕೆಲಸ ಜಾಸ್ತಿ ಇರುತ್ತೆ ಅವ್ರಿಗೆ. ಅದಕ್ಕೋಸ್ಕರನೇ ಅವ್ರಿಗೆ ದುಡ್ಡು ಕೂಡ ಅಷ್ಟು ಕೊಡ್ತಾರೆ. ಇದೆಲ್ಲ ಬಂದುಬಿಟ್ಟು ಮೆಕ್ಯಾನಿಕಲ್ ವರ್ಕು, ಸಾಫ್ಟ್ವೇರ್ ಯೂಸ್ ಮಾಡೋದು. ಅದಕ್ಕೋಸ್ಕರ ನೋಡಿ, ನೀವು ಇವಾಗ ಎಂಟ್ರಿ ಲೆವೆಲ್ ಜಾಬ್ಸ್ ಇರುತ್ತಲ್ಲ, ಎಡಿಟರ್ಸು ಈ ಥರದ್ದೆಲ್ಲ 10,000 12,000 ಈ ಥರ ಸಂಬಳ ಕೊಡ್ತಾರೆ. ಯಾಕಂದರೆ ಅವ್ರು ಸುಮ್ಮನೆ ಇದು ಮಾಡು ಅಂತ ಹೇಳ್ತಾರೆ, ಅದನ್ನು ಕೂತ್ಕೊಂಡು ಒಂದು ರೋಬೋಟ್ ಥರ ಮಾಡ್ತಾರೆ ಅವರು. ಅದೇ ನೀವು ನೆಕ್ಸ್ಟು ಹೋಗ್ತಾ ಹೈಯರ್ ಪೋಸ್ಟ್ಗೆ ಹೋಗ್ತಾ ಕ್ರಿಯೇಟಿವ್ ಥಾಟ್ಸು, ಕ್ರಿಯೇಟಿವ್ ಥಿಂಕಿಂಗು ಅದೆಲ್ಲ ಇರಬೇಕು. ಸೊ ಅದು ಮೇಯ್ನಾಗಿ ಬರುತ್ತೆ. ಒಬ್ಬ ಕಸ್ಟಮರ್ನ ನೀವು ಕನ್ವರ್ಟ್ ಮಾಡಬೇಕಂದ್ರೆ ಮೇಯ್ನಾಗೆ ಆ ಕ್ರಿಯೇಟಿವ್ ಥಾಟ್ನಲ್ಲೇ ಆಗೋದು. ಸೊ ಈ ರೀತಿ. ಸೊ ದಯವಿಟ್ಟು ಅದಕ್ಕೆ ಪ್ರಾಕ್ಟೀಸ್ ಮಾಡಿ. ನಿಮ್ಗೇನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ದಿನಕ್ಕೆ ಒಂದು 10% ಆದರೂ ಕಲೀರಿ ಅಷ್ಟೇ. ಇವಾಗ UX ಸ್ಟಾರ್ಟ್ ಮಾಡ್ತೀರಾ, ಫುಲ್ಲು ವೆಬ್ಸೈಟ್ ತೊಗೋಬೇಡಿ, ಬರೀ ಒಂದು ನ್ಯಾವ್ ಬಾರ್ ತೊಗೊಳ್ಳಿ. ನ್ಯಾವ್ ಬಾರ್ ಅಂದರೆ ಇದು ಮೇಲ್ಗಡೆ ಇರುತ್ತಲ್ವ, ಇದನ್ನು ಹೇಗೆ ಡಿಸೈನ್ ಮಾಡೋದು ಇದ್ರ ಬಗ್ಗೆ ನೋಡಿ. ಒಂದು 5-6 ಬೇರೆ ಡಿಸೈನ್ಸ್ ನೋಡಿ, ಅವ್ರು ಏನು ಮಾಡಿದ್ದಾರೆ ನೀವು ಟ್ರೈ ಮಾಡಿ ಕೂತ್ಕೊಂಡು. ಆ್ಯಂಡ್ ಇದೇ ರೀತಿ ಯಾಕೆ ಮಾಡಿದ್ದಾರೆ. ಆಮೇಲೆ ಒಂದು ವೆಬ್ಸೈಟ್ಸ್ಗೆ ಹೋಗಿ ಬೇರೆ ವೆಬ್ಸೈಟ್ಸ್ ನೋಡಿದ ತಕ್ಷಣ ಏನಾದರೂ ಒಂದು ಇಷ್ಟ ಆಗೋದು ನಿಮಗೆ, ಯಾಕೆ ಇಷ್ಟ ಆಯಿತು ಅದನ್ನು ನೀವು ತಿಳ್ಕೊತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ, ಓ ಈ ರೀತಿ. ಆಲ್ರೆಡಿ ವಿಡಿಯೋ ಮೇ ಬಿ ತುಂಬ ಲೆಂದಿ ಆಗಿಬಿಟ್ಟಿದೆ ಅನ್ಕೋತೀನಿ, ಇಲ್ಲೇ ನಿಲ್ಲಿಸ್ತೀನಿ. ಹೋಪ್ಫುಲಿ ಯಾರಾದರೂ ವೆಬ್ ಡೆವಲಪ್ಮೆಂಟ್, ವೆಬ್ ಡಿಸೈನು, UI UX ಈ ಥರ ಇಂಡಸ್ಟ್ರಿಗೆ ಬರಬೇಕನ್ನೋರಿಗೆ ಈ ವಿಡಿಯೋ ಒಂದಷ್ಟು ಹೆಲ್ಪ್ಫುಲ್ ಆಯ್ತು ಅಂತ ಅನ್ಕೋತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.